ಜನಶ್ರೀ ನ್ಯೂಸ್ ವೀಕ್ಷಕರೆಲ್ಲರಿಗೂ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿ ಜಯರ್ ಶ್ರೀನಿವಾಸನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ಸ್ನೇಹಿತರೆ, ಈಗ ತಿಳಿಯೋಣ ಜನ್ಮದಿನ ಭವಿಷ್ಯ. ವೀಕ್ಷಕರೇ, ಇವತ್ತು 19ನೇ ತಾರೀಕು ಜುಲೈ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್ ಆರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 19ನೇ ತಾರೀಕು ಜುಲೈ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸರಿ, 19 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ. ಸೂರ್ಯಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ ಗುಣಲಕ್ಷಣಗಳಾಗಿ ಹೊರಹೊಮ್ಮತ್ತೆ, ಪ್ರತಿಬಿಂಬಿಸುತ್ತೆ. ಸೂರ್ಯಗ್ರಹದ ಪ್ರಮುಖವಾದಂಥ ಕಾರಕತ್ವ ಏನು ಅಂದ್ರೆ ರಾಜನ ಗುಣ, ತಂದೆಯ ಗುಣ ಅಂತ. ರಾಜ, ಮಹಾರಾಜ, ಚಕ್ರವರ್ತಿ, ಸಾಮ್ರಾಟ, ತಂದೆ, ಮನೆಗೆ ಯಜಮಾನ, ಮುಖಂಡ, ನಾಯಕ, ಈ ರೀತಿ ಹೇಳ್ಕೊಂಡೋದ್ರೆ ಫಸ್ಟ್ ಮ್ಯಾನ್ ಅಂತ. ಫಸ್ಟ್ ಮ್ಯಾನ್ ಅನ್ನೋನಿಗೆ ಯಾವತ್ತೂ ಅಷ್ಟೇ ಗೌರವ ಜಾಸ್ತಿ. ಈಸ್ ಫಸ್ಟ್ ಅಂತ. ಮೊದಲಿಗರು ಅಂತ ಹೇಳಿದ್ರೆ ಅವರೊಬ್ಬರನ್ನೇ ಯಾರೇ ಆಗ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವಾಗ್ಲೂ ಗುರುತಿಟ್ಕೊಳ್ಳದೆ ಹೊರತು ಅದ್ರ ನಂತರ ಎಷ್ಟೋ ಜನ ಬಂದೋಗ್ತಾರೆ, ಅವರೆಲ್ಲ ಲೆಕ್ಕವಿಲ್ದೇನೆ ಇರ್ತಾರೆ. ಅವ್ರನ್ನ ಹುಡುಕಿ ಲೆಕ್ಕಾಚಾರ ಹಾಕಿ ಇಷ್ಟನೇವ್ರು ಅಷ್ಟನೇವ್ರು ಅಂತ. ಮೊದಲಿಗರಿಗೆ ಮೊದಲಿಗರೇ. ಆ ರೀತಿ 19ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾವ ಕ್ಷೇತ್ರವನ್ನ ಆರಿಸ್ಕೊಂಡ್ರು ಸರಿ, ಯಾವ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಸರಿ, ಮೊದಲಿಗರಾಗಿ ಬರ್ತಕ್ಕಂಥ ಯೋಗಗಳೆಲ್ಲ ಈ ತಾರೀಕಲ್ಲಿ ಹುಟ್ಟೋರ್ಗೆ ಇರೋದ್ರಿಂದ ಇವ್ರನ್ನ ಮೊದಲಿಗರು ಅಂತಾನೆ ಕರಿಬೇಕು, ಮುಖಂಡರಂತಾನೆ ಕರಿಬೇಕು, ತಂದೆಯ ಸ್ಥಾನದಲ್ಲಿರೋರು ಅಂತಾನೆ ಕರಿಬೇಕು, ರಾಜ, ಮಹಾರಾಜ, ಚಕ್ರವರ್ತಿ, ಸಾಮ್ರಾಟ ಅಂತಾನೆ ಕರಿಬೇಕು. ಯಾವ ಕ್ಷೇತ್ರ ತಗೊಂಡ್ರೆ ಆ ಕ್ಷೇತ್ರದ ಸಾಮ್ರಾಜ್ಯದ ಚಕ್ರವರ್ತಿ ಇವ್ರು ಆಗ್ಬಿಡ್ತಾರೆ. ಅದರಲ್ಲಿ ಎಳ್ಳಷ್ಟು ಸಂದೇಹ ಇಲ್ಲ, ಎರಡು ಮಾತಿಲ್ಲ. ಈ ತರ ಕ್ವಾಲಿಟಿ ಇರತಕ್ಕಂಥ ನಮ್ಮ ಮಗಳು, ನಮ್ಮ ಮಗನನ್ನ ನಾವು ಹೇಗೆ ಬೆಳೆಸಬೇಕು, ಇಲ್ಲ ನಾವೇ ಇದ್ರೆ ಹೇಗೆ ನಡ್ಕೋಬೇಕು ಅಂತ. ರಾಜನಾಗಕ್ಕೆ, ಮಹಾರಾಜನಾಗಕ್ಕೆ, ನಾಯಕನಾಗಕ್ಕೆ, ಮುಖಂಡನಾಗಕ್ಕೆ, ದರ್ಬಾರ್ ಮಾಡಕ್ಕೆ ಎಲ್ಲರೂ ರೆಡಿ. ಆದ್ರೆ ತಂದೆಯ ಗುಣವನ್ನ ಮೈಗೂಡಿಸ್ಕೋಬೇಕು ಅನ್ನೋದು ಒಂದೇ ಕೀ ಫ್ಯಾಕ್ಟರ್ ಇಲ್ಲಿ. ನಾರ್ಮಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಪಾರದರ್ಶಕತೆ ಇರಬೇಕು, ಪಕ್ಷಪಾತ ಮಾಡಬಾರ್ದು. ಈ ತರ ಎಲ್ಲ ಇದ್ದಾಗ ಆ ರಾಜನಿಗಿರೋ ಬೆಲೆನೇ ಬೇರೆ, ಆ ನಾಯಕನಿಗಿರೋ ಬೆಲೆನೇ ಬೇರೆ, ಆ ತಂದೆಗಿರೋ ಬೆಲೆನೇ ಬೇರೆ. ಅದು ಬಿಟ್ಟು 6 ಕೊಟ್ರೆ 10 ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ನಮ್ಮಲ್ಲಿ ಗಾದೆ ಹೇಳ್ತಾರಲ್ಲ, ಆ ತರದ್ದೆಲ್ಲ ಗುಣಗಳು ಇವ್ರು ಮೈಗೂಡಿಸ್ಕೊಂಡ್ಬಿಟ್ರೆ ಕಷ್ಟ. ಅದರಿಂದ 19ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತರ ವಿಷಯಗಳೆಲ್ಲ ಬರ್ತಾ ಇರುತ್ತೆ ಅವ್ರ ಹಿಂದೆ. ಇವರು ಅದಕ್ಕೆ ತಕ್ಕಂಗೆ ಒಳ್ಳೆ ಗುಣಗಳನ್ನ ಮೈಗೂಡಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಕೊಳ್ತಾ, ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲರಿಗೂ ಅಷ್ಟೇ ತಂದೆ ತಾಯಿಗಳಿಗೆ ಇಂಡಿಪೆಂಡೆಂಟ್ ಆಗಿರ್ತಾರೆ, ಬೋಲ್ಡ್ ಆಗಿ ಡಿಸಿಷನ್ ತಗೊಳ್ಳೋರು ಇರ್ತಾರೆ, ಧೈರ್ಯವಾಗಿ ಮಾತಾಡೋರು ಇರ್ತಾರೆ, ಯಾರಿದ್ದಾರೆ ಯಾರಿಲ್ಲ ಅಂತ ನೋಡಂಗಿಲ್ಲ. ಓಕೆ, ಇವ್ರು ಏನು ಹೇಳಕ್ ಕೊಟ್ಟಿದಾರೋ ಅದನ್ನ ಹೊರಟು ಹೇಳ್ಬಿಡ್ತಾರೆ. ಈ ತರ ಇರ್ತಕ್ಕಂಥ ಈ ವ್ಯಕ್ತಿಗಳಿಗೆ ತಂದೆ ತಾಯಿಗಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ಇವತ್ತು ನಮ್ಮಲ್ಲೆಲ್ಲ ಕಾರ್ಯಕ್ರಮದಲ್ಲಿ ನಾವು ಹೇಳಕ್ ಹೊರಟಿರೋದು ಇಷ್ಟೇ. ನಿಮ್ಮ ಮಗ ಯಾರು, ನಿಮ್ಮ ಮಗಳು ಯಾರು ಅಂತ ತಿಳ್ಕೊಳ್ಳಿ. ಪ್ರಾಣಿಗಳನ್ನ, ಪದಾರ್ಥಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದೀವಿ, ಆದ್ರೆ ನಮ್ಮ ಮಕ್ಕಳನ್ನ ಮಾತ್ರ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಅವರಲ್ಲಿರೋ ಕ್ವಾಲಿಟಿ ಏನು ಅಂತ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ರನ್ನೂ ಓದು, ಎಲ್ರನ್ನೂ ಓಡು, ಎಲ್ರನ್ನೂ ಆಡು, ಎಲ್ರನ್ನೂ ಕುಣಿ ಅಂತ ಬಿಡೋದಕ್ಕಾಗಲ್ಲ. ಯಾರು ಓದ್ತಾರೆ, ಯಾರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಯಾರು ಇನ್ನೊಮ್ಮೆ ಬೋಲ್ಡ್ ಆಗಿ ಡಿಸಿಷನ್ ತಗೊಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ 19ನೇ ಸಂಖ್ಯೆಯಲ್ಲಿ ಹುಟ್ಟಿರೋರನ್ನ ನಾವು ಅವ್ರ ಬಗ್ಗೆ ಮಾತಾಡೋವಾಗಲ್ಲ ಸೂರ್ಯನನ್ನ ಹೋಲಿಸಿ ಮಾತಾಡ್ತಿರ್ತೀವಿ, ಶಿವನನ್ನ ಹೋಲಿಸಿ ಮಾತಾಡ್ತಿರ್ತೀವಿ. ಗಾಡ್ ಆಫ್ ಕನ್ಸ್ಟ್ರಕ್ಷನ್, ಡಿಸ್ಟ್ರಕ್ಷನ್ ಯಾವುದೇ ಆಗ್ಲಿ, ಮುಕ್ತಿ ಕೊಡಬೇಕು ಒಬ್ಬರಿಗೆ ಅಂತ ಡಿಸಿಷನ್ ತಗೊಂಡ್ಬಿಟ್ಟ ಅಂದ್ರೆ ಕ್ಷಿರಚ್ಛೇದ್ರನೇ. ಆ ರೀತಿ ಡಿಸಿಷನ್ ತಗೊಳ್ತಕ್ಕಂಥ ಮುಕ್ಕಣನ ರೀತಿ, 3ನೇ ಕಣ್ಣು ಬಿಟ್ಟ ಅಂದ್ರೆ ಭಸ್ಮನೆ. ಆ ರೀತಿ ಬೋಲ್ಡ್ ಆದಂತ ಡಿಸಿಷನ್ ತಗೊಳ್ತಕ್ಕಂಥ ಶಿವ ಹೇಗೋ, ಆ ಶಿವ ಈ 19ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರನ್ನ ಆಳ್ತಕ್ಕಂಥ ಅಧಿದೇವತೆ. ಅದೇ ರೀತಿ ರಾಜನ ಗುಣಗಳು ಹೇಳಿದ್ವಿ, ಅದೇ ರೀತಿ ತಂದೆಯ ಗುಣಗಳು ಹೇಳಿದ್ವಿ. ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ನಾವು ಇವತ್ತು ತಾರಾ ಭವಿಷ್ಯದಲ್ಲಿ ಹರ್ಷ ಭೋಗ್ಲೆ ಅಂತ ಒಂದು ಕ್ರಿಕೆಟ್ ಕಾಮೆಂಟೇಟರ್ ಬಗ್ಗೆ ತಗೊಂಡ್ವಿ. ಡ್ರೀಮ್ಸ್ 11 ಏನೋ ಅವ್ರದ್ದೊಂದು ಇದಿದೆ, ಟೀಮ್ ಇದೆ. ಕ್ರಿಕೆಟ್ ಕಾಮೆಂಟ್ರಿ ಅಂದ್ರೂ ಕೂಡ ಆತ ಇವತ್ತು ಎಷ್ಟೋ ಜನ ಕ್ರಿಕೆಟ್ ಕಾಮೆಂಟ್ರಿ ಮಾಡ್ತಾರೆ, ಕ್ರಿಕೆಟ್ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ, ಎಷ್ಟೆಷ್ಟೋ ವಿಷಯಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ಹರ್ಷ ಭೋಗ್ಲೆ ನಿಮ್ಗೆ ಹೇಳ್ಕೊಡ್ತಕ್ಕಂಥ ಒಂದು ವಿಶಿಷ್ಟತೆ ನೀವು ನೋಡಬೇಕು. ಇವತ್ತು ಕೂಡ ಎವರ್ ಗ್ರೀನ್ ಕಾಮೆಂಟೇಟರ್, ಎವರ್ ಗ್ರೀನ್ ಅನಾಲಿಸಿಸ್ಟ್ ಕ್ರಿಕೆಟ್ ಬಗ್ಗೆ. ಆ ರೀತಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೀವು ಯಾವ ಕ್ಷೇತ್ರವನ್ನು ಕೊಟ್ಟರು ಕೂಡ ಆ ಕ್ಷೇತ್ರನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಕ್ವಾಲಿಟಿ ಇವ್ರಿಗೆ ಇರೋದ್ರಿಂದ ಇವ್ರಿಗೆ ಬೇಕಾಗಿರೋದು ಸ್ವಲ್ಪ ಇಂಡಿಪೆಂಡೆನ್ಸ್.
ಸ್ವತಂತ್ರರಾಗಿ ನೀವು ಕೆಲಸ ಕಾರ್ಯಗಳನ್ನ ಮಾಡಿ ಅಂತ ಹೇಳಿ ಇವ್ರಿಗೇನಾದ್ರು ಹೇಳ್ಕೊಟ್ಟಿದ್ದೆ ಆದ್ರೆ ಸಾಧನೆಗಳ ಮೇಲೆ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಇಷ್ಟಪಟ್ಟರೆ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಲಿ. ಆ ಮೆಡಿಕಲ್ ಇಂಜಿನಿಯರಿಂಗ್ ತುಂಬಾ ಪ್ಯಾಷನೆಟ್ ಇದ್ರೆ ಮಾತ್ರ ಕಳಿಸಿ. ಸ್ಕೋರಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತಂದ್ರೆ ಖಂಡಿತವಾಗ್ಲೂ ಚಿಕ್ಕ ವಯಸ್ಸಿಂದ ಯಾವ ಕಾರಣಕ್ಕೂ ಇವ್ರಿಗೆ ನೀನು ಮೆಡಿಕಲ್ ಓದೋದಕ್ಕೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಯಾವಾಗಲೂ ಪುಸ್ತಕ ಇಟ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್ ನ ಹ್ಯಾಂಡಲ್ ಮಾಡಕ್ಕೆ ಬಿಡಬೇಡಿ. ಅವ್ರು ಪ್ಯಾಷನೆಟ್ ಇದ್ರೆ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿ. ಇಲ್ಲಂದ್ರೆ ಸಿಂಪಲ್ ಆಗಿ ಒಂದು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ಗೆ ಇವ್ರಿಗೆ ಮೆಂಟಲಿ ಪ್ರಿಪೇರ್ ಮಾಡಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಆಕ್ಟಿವಿಟಿ, ಅದರಲ್ಲಿ ಕೂಡ ಸಾಹಸಮಯವಾದಂತಹ ಕ್ರೀಡೆಗಳು, ಕರೇಜಿಯಸ್ ಸ್ಪೋರ್ಟ್ಸ್ ಅಂತ ಹೇಳ್ತಕ್ಕಂಥ ಕರಾಟೆ, ಬಾಕ್ಸಿಂಗ್, ಮಾರ್ಷಲ್ ಆರ್ಟ್ಸ್, ಕುಸ್ತಿ, ಆರ್ಚರಿ, ಶೂಟಿಂಗ್ ಆಗ್ಬೋದು, ಈ ತರ ಯಾವ್ದಾದ್ರು ಒಳ್ಳೊಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಇವ್ರನ್ನ ಸೇರಿಸಿ ಅದರಲ್ಲೊಂದು ಒಳ್ಳೆ ಸ್ಪೋರ್ಟ್ಸ್ ಸ್ಟಾರ್ನ ಮಾಡಿಸಿ. ಅದೇ ರೀತಿ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಒಂದು UPSC ಎಕ್ಸಾಮಿನೇಷನ್, ಸಿವಿಲ್ ಸರ್ವಿಸಸ್, ಸೊ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಇದಂತ ಅಧಿಕಾರಿಗಳನ್ನ ಮಾಡಬಹುದು. ಈ ತರ ಮಾಡ್ತಕ್ಕಂಥದ್ದು ಇವ್ರಿಗೆ ಒಳ್ಳೆಯದು. ಪೊಲಿಟಿಕಲ್ ರಿಲೇಟೆಡ್ ಪೊಲಿಟಿಕಲ್ ಸೈನ್ಸಸ್ ಅಂತ ಈ ತರದ್ದೆಲ್ಲ ಓದಿ ಇವರು ರಾಜಕೀಯ ಕ್ಷೇತ್ರಗಳಲ್ಲೆಲ್ಲ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ, ಜನನಾಯಕರಾಗ್ತಕ್ಕಂಥ ಯೋಗಗಳೆಲ್ಲ ಇರುತ್ತೆ. ಆ ತರದನ್ನ ಮಾಡಿಸ್ತಕ್ಕಂಥದ್ದು ಉತ್ತಮ. ಸೊ ಇವೆಲ್ಲವೂ ಕೂಡ ಇವರಿಗೆ ತುಂಬಾ ಸೂಟಬಲ್ ಆದಂತದ್ದು. ಸೊ ತಂದೆ ತಾಯಿಗಳು ಮಾತ್ರ ಇವರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಭೇದ ಭಾವ ಇಲ್ಲದೆ 19ನೇ ತಾರೀಕು ಕೊಟ್ಟಿರ್ತಕ್ಕಂಥ ಇಬ್ಬರಿಗೂ ಕೂಡ ಈಕ್ವಲ್ ಆದಂತ ಕ್ಯಾಡರ್ ಕೊಟ್ಟು ನೋಡ್ಕೊಂಡಿದ್ದಾದ್ರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮ್ಯಾರೇಜ್ ವಿಷಯಕ್ಕೆ ಅಂತ ಬಂದ್ವಿ ಅಂದ್ರೆ 19ನೇ ತಾರೀಕು ಕೊಟ್ಟಿರ್ತಕ್ಕಂಥ ಗಂಡು ಮಕ್ಕಳು ಅಂದ್ರೆ ಇಂಡಿಪೆಂಡೆಂಟೇ. 19ನೇ ತಾರೀಕು ಕೊಟ್ಟಿರ್ತಕ್ಕಂಥ ಇಂದಿರಾ ಗಾಂಧಿ ಅವರಂತ ನೀವು ಎಕ್ಸಾಂಪಲ್ ತಗೊಂಡು ಕೂಡ ಇಂಡಿಪೆಂಡೆಂಟೇ. ಬಿಲ್ ಕ್ಲಿಂಟನ್ ತಗೊಂಡ್ರೆ ಇಂಡಿಪೆಂಡೆಂಟೇ. 19ನೇ ತಾರೀಕು ಕೊಟ್ಟಿರ್ತಕ್ಕಂಥ ಗಂಡು ಮಗು ಆದರೂ ಕೂಡ ಬಿಲ್ ಕ್ಲಿಂಟನ್ ತರ ಅಮೆರಿಕವನ್ನೇ ಆಳ್ತಕ್ಕಂಥ ಕೆಪಾಸಿಟಿ ಇರೋರೆ. ಹೆಣ್ಣು ಮಗು ಹುಟ್ಟಿದ್ರು ಇಂದಿರಾ ಗಾಂಧಿ 19ನೇ ತಾರೀಕು ಕೊಟ್ಟವರು ಭಾರತ ದೇಶವನ್ನೇ ಆಳ್ತಕ್ಕಂಥ ಒಂದು ಕೇಪಬಿಲಿಟಿ ಇರತಕ್ಕಂಥವ್ರು ಅನ್ನೋವಾಗ ಇವರುಗಳಲ್ಲಿ ಮದುವೆ, ದಾಂಪತ್ಯ ಈ ವಿಷಯಗಳಲ್ಲ ಅವ್ರಿಗೆ ಇಷ್ಟವಾದಂಥವ್ರನ್ನೇ ವರಿಸೋದು, ಅವ್ರನ್ನ ಅನುಸರಿಸಿ ನಡೀತಕ್ಕಂಥವ್ರನ್ನೇ ಅವ್ರು ವರಿಸೋದು, ಇವೆಲ್ಲ ಇರೋದ್ರಿಂದ ತಂದೆ ತಾಯಿಗಳು ಅಷ್ಟೇ ಮದುವೆಯ ವಿಷಯದಲ್ಲಿ ಈ ತರ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಅವರಿಗೆ ಇಷ್ಟವಿದೆಯಾ ಮದುವೆಯಲ್ಲಿ, ಯಾರು ಸೂಕ್ತ, ಅವ್ರಿಗೇನಾದ್ರೂ ಆ ತರ ಆಲೋಚನೆಗಳಿದೆಯಾ ಅಂತ ಕುಳಿತು ಡಿಸ್ಕಷನ್ ಮಾಡಿ ಇವ್ರಿಗೆ ಮ್ಯಾರೇಜ್ಗೆ ಹೋಗ್ಬೇಕೇ ಹೊರತು ಅದು ಬಿಟ್ಟು ನಾನು ನೋಡಿದ್ದೀನಿ ನೀನು ಮದುವೆ ಮಾಡ್ಕೋ ಹಾಗೆ ಹೀಗೆ ಅಂತೆಲ್ಲ ಹೋದ್ರೆ ಅಂದ್ರೆ ಇವರು ಮದುವೆ ಲೈಫಲ್ಲಿ ತುಂಬಾ ಏರುಪೇರುಗಳು ಬರೋದು, ತೊಂದರೆಗಳು ಬರೋದಕ್ಕೆ ಚಾನ್ಸಸ್ ಇರೋದ್ರಿಂದ ಆ ತರ ವಿಷಯದಲ್ಲಿ ಆ ತಾರೀಕಲ್ಲೂ ಈ 19ನೇ ತಾರೀಕು ಕೊಟ್ಟಿರೋ ಮಕ್ಕಳು ತಂದೆ ತಾಯಿ ಜೊತೆ ಆಗ್ಬೋದು, ಅವರ ಅಣ್ಣ ತಮ್ಮದ ಜೊತೆ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗ್ಬೋದು, ಕುಳಿತು ಸಮಾಲೋಚನೆ ಮಾಡಿ ಮದುವೆಗೆ ಹೋಗೋದು ಉತ್ತಮ. ಮದುವೆ ಲೈಫಲ್ಲಿ ಮಾತ್ರ ಇವರಿಗೆ ಸ್ವಲ್ಪ ತೊಂದರೆಗಳು ಕಂಡು ಬರೋದು, ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಕಂಡು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅದರ ಕಡೆಗೆ ಸ್ವಲ್ಪ ಕೇರ್ ತಗೋಬೇಕು. ಇವ್ರಿಗೆ ತುಂಬಾ ಮುಖ್ಯವಾಗಿ ಸೂಟಬಲ್ ಆದಂತಾರೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದಾರೆ, ಗುರುಜಿ ನೀವು ಬರ್ತೀರಾ ಈ ತಾರೀಕಲ್ಲಿ ಹುಟ್ಟೋರು ಹೀಗಿರ್ತಾರೆ ಹಾಗಿರ್ತಾರೆ ಹೇಳ್ಬಿಟ್ಟು ಹೋಗ್ತೀರಾ, ಬಟ್ ಯಾರು ಇವ್ರಿಗೆ ಸೂಕ್ತ ಅಂತ ಹೇಳ್ತಕ್ಕಂಥ ಕೆಲವು ಪಾರ್ಟ್ನರ್ಶಿಪ್ ಮಾತ್ರ ಡೀಟೇಲ್ಸ್ ತಿಳಿಸ್ಕೊಟ್ಬಿಟ್ರೆ ಅಟ್ಲೀಸ್ಟ್ ಇವತ್ತು ನಾವು ಸಣ್ಣ ವಯಸ್ಸಿನಿಂದ ಹಿಡಿದು ನನ್ನ ಸ್ನೇಹಿತ ಯಾರು ನನಗೆ ಒಳ್ಳೆಯವನಾಗಿರ್ತಾನೆ, ಆಮೇಲೆ ನನಗೆ ಕೆರಿಯರ್ ಅಲ್ಲಿ ಕೆಲಸದಲ್ಲಿ ಯಾರು ನನಗೆ ಹೆಲ್ಪ್ ಮಾಡ್ತಕ್ಕಂಥವ್ರು ಅಂತ ಇರುತ್ತೆ, ಆಮೇಲೆ ನಾನು ಮದುವೆ ಮಾಡ್ಕೊಳ್ತಕ್ಕಂಥ ಪಾರ್ಟ್ನರ್ಸ್ ಯಾರಿದ್ರೆ ಒಳ್ಳೇದಿರುತ್ತೆ ಅಂತ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಮೂಲಕ ಇವತ್ತು ನಾವು ಅದನ್ನು ಕೂಡ ಇನ್ಮೇಲೆ ಈ ಸೆಗ್ಮೆಂಟ್ ಅಲ್ಲಿ ಸೇರಿಸ್ಕೊಳ್ಳೋಕೆ ಪ್ರಾರಂಭಿಸ್ತಾ ಇದೀವಿ. ಸೊ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎವರ್ ಗ್ರೀನ್ ಸಪೋರ್ಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ 3, 12, 21, 30 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಜೊತೆ ಇವರ ಬಾಂಧವ್ಯ ಬೆಸುಗೆ ಚೆನ್ನಾಗಿರುತ್ತೆ. 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವ್ರ ಜೊತೆ ತುಂಬಾ ಚೆನ್ನಾಗಿರ್ತಾರೆ. 5, 14, 23ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಇವರು ಸ್ನೇಹಿತರಾದ್ರೂ ಒಳ್ಳೇದೆ, ಕೊಲೀಗ್ಸ್ ಆದ್ರೂ ಒಳ್ಳೇದೆ, ಯಾಕೆ ಕೆಲಸದಲ್ಲಿ ಪಾರ್ಟ್ನರ್ಸ್ ಆದ್ರೂ ಒಳ್ಳೇದೆ, ಲೈಫ್ ಪಾರ್ಟ್ನರ್ಸ್ ಆದ್ರೂ ಒಳ್ಳೇದೆ. ಇವ್ರ ಜೊತೆನೆ ಸ್ನೇಹ ಸಂಬಂಧ ಬಾಂಧವ್ಯಗಳನ್ನ ಹೆಚ್ಚಾಗಿ ಇಟ್ಕೊಳ್ಳೋದು ತುಂಬಾ ಸೂಕ್ತ. ಬೇರೆ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಜೊತೆ ಹಲೋ ಹಾಯ್ ಅದೆಲ್ಲ ಏನ್ ತಪ್ಪಿಲ್ಲ. ಇನ್ನು ಕೆಲವ್ರ ಜೊತೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಉತ್ತಮ. ಯಾಕಂದ್ರೆ ಇವ್ರು ಆಗ ಬರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇವ್ರಿಗೆ ನಾವೇನೋ ಒಂದ್ ಸ್ವಲ್ಪ ತಪ್ಪಾಗಿ ತಿಳ್ಕೊಳ್ಳೋದ್ರ ಬದಲು ಇವರಿಗೆ ಬೇಕಾಗಿರ್ತಕ್ಕಂಥದ್ದಿಷ್ಟೇ. ಅದೃಷ್ಟವಾದಂಥವ್ರು ಯಾರು ಇವತ್ತು ನಮ್ಮಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಬಹಳಷ್ಟು ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಯಾವುದೇ ನೀವು ನೋಡಿದ್ರು ಕೂಡ ನಿಮಗೆ ಪಾರ್ಟ್ನರ್ಶಿಪ್ ಆಗ್ಬರಲ್ಲ, ನಿಮಗೆ ಪಾರ್ಟ್ನರ್ಶಿಪ್ ಆಗ್ಬರಲ್ಲ ರೀ ಅಂತಾರೆ. ಪಾರ್ಟ್ನರ್ಶಿಪ್ ಇಲ್ಲದೆ ಪಂಚಾಮೃತನೇ ಇಲ್ಲ. ರೈಟ್ ಪಾರ್ಟ್ನರ್ಶಿಪ್ ಪಂಚಾಮೃತ, ರಾಂಗ್ ಪಾರ್ಟ್ನರ್ಶಿಪ್ ಬೇರೆ. ಅದರಿಂದ ಪಾರ್ಟ್ನರ್ಶಿಪ್ ಇಲ್ಲದೆ ಪ್ರಸಾದವೇ ಇಲ್ಲ. ಇವತ್ತು ದೇವಸ್ಥಾನಗಳಲ್ಲಿ ಎಲ್ಲಾ ಪ್ರಸಾದಗಳು ಕೂಡ ಪಾರ್ಟ್ನರ್ಶಿಪ್ ಅಲ್ಲೇ ನಡೆದಿರೋದು. ಇವಾಗ ನೋಡಿ ಹಾಲು, ಮೊಸರು, ತುಪ್ಪ, ಆಮೇಲೆ ಜೇನು, ಹಣ್ಣು 5 ಸೇರಿಸಿದ್ದಾರೆ. 5 ಪಾರ್ಟ್ನರ್ಸ್ ಅಲ್ವಾ? ಒಳ್ಳೆ ಪಾರ್ಟ್ನರ್ಸ್ ಇರೋದ್ರಿಂದ ಪಂಚಾಮೃತ ಆಗಿದೆ. ಅದ್ರ ಬದಲು ಹಾಲು, ಹುಣಸೆಹಣ್ಣು, ಆಮೇಲೆ ನಿಂಬೆಹಣ್ಣು, ಆಮೇಲೆ ಇನ್ನೊಂದು ಸೇರಿಸಿದ್ರೆ ಅದು ಪಾರ್ಟ್ನರ್ಶಿಪ್ ಆಗುತ್ತಾ? ಇಲ್ಲ. ಎಲ್ಲರಿಗೂ ಪಾರ್ಟ್ನರ್ಶಿಪ್ ಆಗಿ ಬರುತ್ತೆ ರೈಟ್ ಕಾಂಬಿನೇಷನ್ ಇದ್ದಾಗ ಮಾತ್ರ.
ರಾಂಗ್ ಕಾಂಬಿನೇಷನ್ ಇದ್ರೆ ಯಾವ ಕಣ್ಣಕ್ಕೂ ಪಾರ್ಟ್ನರ್ಶಿಪ್ ಆಗಿ ಬರಲ್ಲ. ಇದೇನಂದ್ರೆ ಲೋಕಕ್ಕೆ ಈ ಬೆಕ್ಕು ಕಣ್ಣು ಮುಚ್ಕೊಂಡು ಕುಡಿದ್ರೆ ಹಾಲು ಲೋಕಕ್ಕೆ ಗೊತ್ತಾಗಲ್ಲ ಅನ್ನೋ ರೀತಿ ಅವ್ರು ಮಾಡೋ ಪದಾರ್ಥಗಳೆಲ್ಲವೂ ಕೂಡ ಪಕ್ಕ ಅಂತ ಹೇಳಿ ಬೇರೆಯವ್ರಿಗಿಲ್ಲ ಅಂತ ಹೇಳ್ತಕ್ಕಂಥದ್ದೇ ಉಂಟು. ಅದರಿಂದ ಈ ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ ಪಾರ್ಟ್ನರ್ಶಿಪ್ ಮೇಲೆನೆ ಒಂದು ಊಟ ಆಗ್ಲಿ ತಿಂಡಿ ಆಗ್ಲಿ ನಡೆಯೋದು. ಬಟ್ ರೈಟ್ ಪಾರ್ಟ್ನರ್ಶಿಪ್ ಮೇಲೆ ನಡೆದಾಗ ಇವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ತಾ ಈ ಎಲ್ಲಾ ಲಕ್ಕಿ ಟಿಪ್ಸ್ನು ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಪಾಲಿಸ್ಲಿ, ಅವ್ರನ್ನ ಎತ್ತಿರ್ತಕ್ಕಂಥ ತಂದೆ ತಾಯಿಗಳು ಪಾಲಿಸ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ತಾ ಈಗ ಒಂದು ಪುಟ್ಟ ವಿರಾಮ ತಗೊಳ್ತಕ್ಕಂಥ ಸಮಯ ಆಯ್ತು ವೀಕ್ಷಕರೇ. ಒಂದು ಪುಟ್ಟ ವಿರಾಮ ತಗೊಂಡು ಬಹುಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಡೆಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಒಂದೊಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಕ್ಯಾರೆಕ್ಟರ್ ಮ್ಯಾನರಿಸಮ್ಸ್ನ 23 ವರ್ಷಗಳ ಈ ಅನುಭವದಲ್ಲಿ ಒಬ್ಬೊಬ್ಬರ ಬಗ್ಗೆ ಏನೇನು ಹೇಳಿದೀವೋ ಅದೆಲ್ಲ ಕೂಡ ಪಕ್ಕಾ ಅಂತ ತಿಳ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ರು ಕೂಡ ನಾನು ಸೆಂಟ್ರಲಿ ಒಂದು ಅಸ್ಟ್ರಾಲಜಿ ಲಗ್ನ ಅಂತ ಹೇಳಿ ತಗೊಂಡು ಬಂದಿಟ್ಟು ಸಾಕಪ್ಪ ಸಾಕು ಅನ್ನೋ ಲೆವೆಲ್. ಇವಾಗ ನಾನು ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಿದ್ನಲ್ಲ, ಸ್ವಲ್ಪ ನೋಡಿ. 99% ಯಾರ್ಯಾರು ಜಾತಕ ತಗೊಂಡೋಗಿ ತೋರ್ಸಕ್ಕೆ ಹೇಳಿ, ಜಾತಕ ನಿನಗೆ ಪಾರ್ಟ್ನರ್ಶಿಪ್ ಆಗ್ಬರಲ್ಲ ಅಂದ್ಬಿಟ್ಟು. ಅದೇಂಗ್ ಪಾರ್ಟ್ನರ್ಶಿಪ್ ಆಗ್ಬರಲ್ಲ? ಒಳ್ಳೆಯವ್ರ ಜೊತೆ ಸೇರಿದ್ರೆ ಪಾರ್ಟ್ನರ್ಶಿಪ್ ಹೆಂಗ್ರಿ ಆಗ್ಬರಲ್ಲ? ಬರಲೇಬೇಕು. ಹಂಗಿರಂಗಿದ್ರೆ ಬರೀ ಹಣ್ಣೆ ಪ್ರಸಾದ ಆಗ್ಬೇಕಾಗಿತ್ತು, ಬರೀ ಮೊಸರೆ ಪ್ರಸಾದ ಆಗ್ಬೇಕಾಗಿತ್ತು, ಬರೀ ಹಾಲೆ ಪ್ರಸಾದ ಆಗ್ಬೇಕಾಗಿತ್ತು, ಬರೀ ತುಪ್ಪನೇ ಪ್ರಸಾದ ಆಗ್ಬೇಕಾಗಿತ್ತು, ಬರೀ ಜೇನೆ ಪ್ರಸಾದ ಆಗ್ಬೇಕಾಗಿತ್ತು. 5 ಹೆಂಗ್ರಿ ಪಂಚ ಅಂತೇಳಿ 5 ಸೇರ್ಬೇಕಾಗಿತ್ತು. ಸುಳ್ಳು. ಡೈಲಿ ಪಂಚಾಮೃತ ಮಾಡವನೇ ಜ್ಯೋತಿಷ ಹೇಳೋನು ಹಿಂಗೆ ಹೇಳ್ತಾನೆ, ನಿನ್ ಪಾರ್ಟ್ನರ್ಶಿಪ್ ಆಗ್ಬರಲ್ಲ ಅಂತ. ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ಒಂದು ಹಾಲಿಗೆ ಒಂದು ತುಪ್ಪ ಸೇರಿದ್ರೆ ಪ್ರಾಬ್ಲಮ್ ಆಗಲ್ಲ, ಒಂದು ಜೇನು ಸೇರಿದ್ರೆ ಪ್ರಾಬ್ಲಮ್ ಆಗಲ್ಲ, ಒಂದು ಹಣ್ಣು ಸೇರಿದ್ರೆ ಪ್ರಾಬ್ಲಮ್ ಆಗಲ್ಲ, ಒಂದು ಮೊಸರು ಸೇರಿದ್ರೆ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಮತ್ ಮನುಷ್ಯನಿಗೆ ಮಾತ್ರ ಅದೇ ತರ ಒಂದು 5 ಜನ ಇರ್ಬೇಕು ಬೇಡ? ಅಕ್ಕಪಕ್ಕ ಪಕ್ಕಾ ಇರಲೇಬೇಕು, ಪಕ್ಕಾ ಇರಲೇಬೇಕು. ಈ ತರ ಪ್ರಾಕ್ಟಿಕಲ್ ಆಲೋಚನೆ ಇರೋದ್ರಿಂದಲೇ ಇವತ್ತು 23 ವರ್ಷದಿಂದ ನಾವು ಸರ್ವೈವ್ ಆಗ್ತಿದ್ದೆ ಮಾರ್ಕೆಟ್ನಲ್ಲಿ, ಇಲ್ಲಾಂದ್ರೆ ಇಲ್ಲ ಅಂತ ನನ್ನ ಅನಿಸಿಕೆ. ಆದ್ರಿಂದ ಇವತ್ತುವರೆಗೂ ಪಾರ್ಟ್ನರ್ಶಿಪ್ ಅನ್ನೋದು ಎಲ್ರಿಗೂ ಆಗಿ ಬರುತ್ತೆ. ಇಟ್ ಈಸ್ ಅ ರೈಟ್ ಪಾರ್ಟ್ನರ್ಶಿಪ್ ಅಂದ್ರೆ ನಿಜ ತಾನೇ. ಇವಾಗ ಪುಳಿಯೋಗರೆ ಅಂದ್ರೆ ಅದಕ್ಕೆ ಏನ್ ಹಾಕ್ಬೇಕು ಅದನ್ನ ಹಾಕ್ಬೇಕಪ್ಪ. ಪುಳಿಯೋಗರೆಗೆ ಹೋಗ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಗೋಡಂಬಿ ಹಾಕ್ಬೋದು, ಅಟ್ಲೀಸ್ಟ್ ಹಾಕೋದು ಕೂಡ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ. ದ್ರಾಕ್ಷಿ ಹಾಕಕ್ಕಾಗತ್ತಾ ಪುಳಿಯೋಗರೆಗೆ? ಹಾಕಕ್ಕಾಗಲ್ಲ. ಅದೇ ಸ್ವೀಟ್ ಪೊಂಗಲ್ಗೆ ನೀವು ಧಾರಾಳವಾಗಿ ಸಿಹಿ ಪೊಂಗಲ್ಗೆ ದ್ರಾಕ್ಷಿನೂ ಹಾಕ್ಬೋದು, ಬಾದಾಮಿ ಬೀಜನೂ ಹಾಕ್ಬೋದು. ಆದ್ರೆ ಪುಳಿಯೋಗರೆಗೆ ಬಂದ್ಬಿಟ್ಟು ನೀವು ಬಾದಾಮಿ ಬೀಜ ಹಾಕಕ್ಕಾಗಲ್ಲ, ಅಲ್ಲಿ ಗೋಡಂಬಿ ಬೀಜ ಹಾಕಿದ್ರೆ ಹೆಚ್ಚು. ಆಗ ಎಲ್ಲದಕ್ಕೂ ಪಾರ್ಟ್ನರ್ಶಿಪ್ ಅನ್ನೋದಾಗುತ್ತೆ. ರೈಟ್ ಪಾರ್ಟ್ನರ್ಶಿಪ್ ಇದ್ದಾಗ ಮಾತ್ರ. ರಾಂಗ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಆಗಲ್ಲ. ಅದರಿಂದ ನಮ್ಮಲ್ಲಿ ಒಂದೊಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಅಂತ, ಕೈ ಜೋಡ್ಸಕ್ಕೆ ಅಂತ ಕೆಲವು ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಸದಾ ಅಸ್ತವಾಗಿ ಇರ್ತಾರೆ, ಸದಾ ಸಿದ್ಧವಾಗಿರ್ತಾರೆ. ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಜೊತೆಲಿ ಇಟ್ಕೊಂಡ್ವಿ ಅಂದ್ರೆ ನಮ್ಮ ಆರ್ಗನೈಸೇಷನ್ ಆ ರೀತಿ ಬೆಳ್ಕೊಂಡು ಹೋಗುತ್ತೆ. ಅದಕ್ಕೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾವು ಹೇಳ್ಕೊಂಡು ಬರ್ತಾ ಇದೀವಿ, ಈ ತರ ಪಾರ್ಟ್ನರ್ಶಿಪ್ ಜೊತೆನೇ ಇರಿ ಅಂತ. ಇದರಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಪಾರ್ಟ್ನರ್ಶಿಪ್ ನೀವು ಮ್ಯಾಕ್ಸಿಮಮ್ ಮ್ಯಾರೇಜ್ ವಿಷಯಕ್ಕೆ, ನಿಮ್ ಲೈಫ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋ ವಿಷಯಕ್ಕೆ ಮಾತ್ರ ತಪ್ಪದೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳ್ಕೊಳ್ತಾ ಈಗ ನಮ್ಮ ಜೊತೆ ಮಾತಾಡಕ್ಕೆ ಒಂದು ಕಾಲರ್ ಸಿದ್ಧವಾಗಿದ್ದಾರೆ. ಯಾರು ನೋಡೋಣ ಬನ್ನಿ. ಜೈ ಸರ್ವೇಶ್ವರ. ಯಾರು ಸರ್? ನಮಸ್ತೆ ಸರ್ ಗುರುಗಳೇ. ನಮಸ್ತೆ. ಎಲ್ಲಿಂದ? ಸರ್ ಮದ್ದೂರಿಂದ. ಮದ್ದೂರಿಂದ. ಯಾರ ಬಗ್ಗೆ ಕೇಳಬೇಕಾಯ್ತು ಸರ್? ನನ್ನ ಬಗ್ಗೆ ಕೇಳಬೇಕು. ನಿಮ್ ಬಗ್ಗೆ. ತಮ್ಮ ಹೆಸರು? ಸರ್ ಸುಧೀರ್ ಅಂತ. ಸುಧೀರ್ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಸುಧೀರ್. ಸರ್ 15/2/1983. 1983. ಹುಟ್ಟಿರೋ ಸಮಯ ಸುಧೀರ್? 5:45. ಬೆಳಗಿನ ಜಾವ 5:45 ಇಲ್ಲ ಸಂಜೆನಾ? ಬೆಳಗಿನ ಜಾವ 5:45. ಏನ್ ಮಾಡ್ತಿದ್ದೀರಾ ಸುಧೀರ್? ವ್ಯವಸಾಯ ಮಾಡ್ತಾ ಇದ್ದೀನಿ ಸ್ವಾಮಿ. ವ್ಯವಸಾಯ ಏನ್ ಬೆಳಿತೀರಾ? ಏನ್ ನೀರಿಲ್ಲ, ಈಗ ಎಲ್ಲ ಸ್ಟಾಪ್ ಆಗೋಯ್ತು. ಓ, ಮದ್ದೂರು ಅಂದ್ರೂ ಕೂಡ ನಿಮ್ಗೆ ಕಾಲುವೆ ನೀರು ಬರ್ಬೇಕಲ್ವಾ? ಇದ್ರ ನೀರಿದೆ, ಬಟ್ ಆದ್ರೆ ಈ ಪ್ರಾಬ್ಲಮ್ ಇಂದ, ಕಾವೇರಿ ನೀರ್ ಪ್ರಾಬ್ಲಮ್ ಇಂದ ನೀರ್ ನಿಂತಿದೆ ಅಂತ ಕಾಣುತ್ತೆ ಈಗ. ಹೌದೌದು. ಅಲ್ಲೇ 6 ಮಂತ್ 1 ಇಯರ್ ಇಂದ ನೀರ್ ಬಿಟ್ಟಿಲ್ಲ. ರೈಟ್. ವ್ಯವಸಾಯ ಅದ್ರ ಜೊತೆಗೆ ಬೇರೆ ಏನಾದ್ರು ವ್ಯಾಪಾರ ಏನಿಲ್ಲ? ಫುಲ್ ಟೈಮ್ ವ್ಯವಸಾಯ? ಫುಲ್ ಟೈಮ್ ವ್ಯವಸಾಯ. ಅದು ಇದು ಇದ್ ಮಾಡಿ ಹೋಯ್ತಿದ್ದೇವೆ. ಅದು ಯಾವ್ದೇ ಮಾಡಕ್ ಹೋದ್ರೂ ಕೈ ಎತ್ತುತ್ತಾ ಇಲ್ಲ. ಇವಾಗ ವಾಸವಾಗಿರೋ ಮನೆ ಯಾವ ಬಾಕ್ಲಿದೆ, ಯಾವ ದಿಕ್ಕಿಗಿದೆ? ಪೂರ್ವಕ್ಕೆ. ಅದು ಸ್ವಂತ ಮನೆನಾ ಬಾಡಿಗೆ ಮನೆ? ಸ್ವಂತ ಮನೆನಾ? ಸ್ವಂತ ಮನೆ. ಯಾರು ನಿಮ್ಮ ಹೆಸರಲ್ಲಿ ಇದೆಯಾ, ನಿಮ್ಮ ತಂದೆಯವ್ರ ಹೆಸರು ಆತರ ಇದೆಯಾ ಮನೆ? ತಂದೆ ಹೆಸರಲ್ಲಿ. ತಂದೆ ಹೆಸರಲ್ಲಿರೋ ಮನೆ, ನೀವು ಇದ್ದೀರಾ? ಓಕೆ, ಜೊತೆಲಿ ಇದ್ದೀರಾ. ಮಿಸ್ಸಸ್ ಯಾವ ತಾರೀಕಲ್ಲಿ ಹುಟ್ಟಿದ್ದಾರೆ? ಇಲ್ಲ, ಇನ್ನು ಮದುವೆನೇ ಆಗಿಲ್ಲ. 1983 ಹುಟ್ಟಿರೋದು. ಇನ್ನು ಮದುವೆ ಆಗಿಲ್ಲ.
ರೈಟ್, ನಾನು ಇವಾಗ ತಿಳಿಸ್ಕೊಡ್ತೀನಿ, ಕೆಲವು ಲಕ್ಕಿ ಟಿಪ್ಸ್ ತಿಳಿಸ್ಕೊಡ್ತೀನಿ ಸುಧೀರ್, ಅದನ್ನ ಫಾಲೋ ಮಾಡಿ. ಓಕೆ, ನಾವು ವ್ಯವಸಾಯದಲ್ಲೆಲ್ಲ ಒಳ್ಳೇದಾಗಕ್ಕೆ ಕಾಮನ್ ಆಗಿ ಬಿತ್ತನೆ ಬೀಜಗಳೆಲ್ಲವನ್ನೂ ಸರಿ 5-14-23 ಖರೀದಿ ಮಾಡಿ 5-14-23 ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು, ಓಕೆ, ಅದರಲ್ಲಿ ವಿದ್ಯಾರ್ಥಿನಿಯರಾಗಿರ್ತಕ್ಕಂಥವ್ರ ಕೈಯಲ್ಲಿ ಈ ಬಿತ್ತನೆ ಕೆಲಸವನ್ನ ಜಸ್ಟ್ ಪ್ರಾರಂಭಿಸ್ಬಿಟ್ಟು ಅವ್ರ ಕೈಗುಣದಿಂದ ಪ್ರಾರಂಭಿಸಿ ಆಮೇಲೆ ಇವರು ಮುಂದುವರ್ಸ್ಕೊಂಡು ಹೋಗೋದು ಉತ್ತಮ. ಇದು ಬೆಸ್ಟ್ ಆದಂತ ಮೆಥಡ್. ಎಲ್ಲ ರೈತರು ಪೈಪಾಲ್ಸ್ ನೋಡಿ. ಏನ್ 5-14-23 ಕೊಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ವಿದ್ಯಾರ್ಥಿನ ನಿಮ್ಮೂರಲ್ಲಿ ಸಿಗದೆ ಏನು ಹೋಗಲ್ಲ. ಅವ್ರ ಕೈಯಿಂದ ಆ ಬಿತ್ತನೆ ಬೀಜಗಳನ್ನ ತಗೊಂಡ್ಬಂದ್ರ, ಒಂದ್ ಸ್ವಲ್ಪ ನಡೆಸಿದ್ರ, ಆ ತಾರೀಕಲ್ಲಿ ನಡೆಸಿದ್ರ, ಮತ್ ನಡೀರಮ್ಮ ಅಂತ ಹೇಳ್ಬಿಟ್ಟು ನೀವು ಕೆಲಸ ಮಾಡ್ಕೊಂಡು ಹೋಗಿ ನೋಡಿ, ನಿಜವಾಗ್ಲೂ 70-80% ರಿಸಲ್ಟ್ ಗ್ಯಾರಂಟಿ, 99% ರಿಸಲ್ಟ್ ಗ್ಯಾರಂಟಿ. ನಾನು ಸುಮ್ಮನೆ ನಿಮ್ಗೊಂದು ಉತ್ಪ್ರೇಕ್ಷೆ ಆಗಬಾರ್ದು ಅಂತ ಇಷ್ಟು ಹೇಳಿದೆ. 70% ರಿಸಲ್ಟ್ ತಲೆ ಮೇಲೆ ಹೋಗೋಷ್ಟು ರಿಸಲ್ಟ್. ಅದಕ್ಕೋಸ್ಕರ ಇದನ್ನ ನೀವು ಮಾಡಿ ಸುಧೀರ್, ನಿಮ್ ಸ್ನೇಹಿತರು ಯಾರ್ಯಾರಿದ್ರು ಕೂಡ ಇನ್ಮೇಲೆ ಆ ಥರ ಬಿತ್ತನೆ ಕೆಲಸ ಕಾರ್ಯಗಳನ್ನ ಈ ತಾರೀಕುಗಳಲ್ಲೇ ಇಟ್ಕೊಳ್ಳಿ. ಇದು ಬೆಸ್ಟ್, ಎಲ್ರಿಗೂ ಕೂಡ ಕಾಮನ್ ಆಗಿ ಒಳ್ಳೇದಾಗ್ತಕ್ಕಂಥದ್ದು. 1-10-19 ಕೂಡ ಅಷ್ಟೇ ಒಳ್ಳೆ ಡೇಟ್ಸ್. 5-14-23 ಫಸ್ಟ್ ಪ್ರಿಯಾರಿಟಿ, 1-10-19 ಸೆಕೆಂಡ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ಳಿ. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇವಾಗ ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸ್ಬಿಡಿ. ಈಗ ನೀವು ಮದುವೆನೂ ಮಾಡ್ಕೋಬೇಕು ಅಂತಿದ್ರ, ವ್ಯಾಪಾರ ಇದ್ರಲ್ಲ ನಷ್ಟ ಅನ್ನೋದ್ರಿಂದ ಓನಿಕ್ ಜಿರ್ಕಾನ್ ಅಂತ ಒಂದು ಫಿಂಗರ್ ರಿಂಗ್ ಬಲಗೈ ಉಂಗುರದ ಬೆಳಗ್ಗೆ ಹಾಕೊಳ್ಳಿ. ಮದುವೆಗೂ ಸರಿ ವ್ಯಾಪಾರಕ್ಕೂ ಸರಿ ಹೆಲ್ಪ್ ಆಗುತ್ತೆ. ಹೆಚ್ಚಾಗಿ ನೀವು ಉಪಯೋಗಿಸಬೇಕಾಗಿರೋ ಕಲರ್ಸ್ ಬಂದು ವೈಟ್, ಗ್ರೀನ್, ಬ್ಲೂ ಕಲರ್ಸ್. ಈ ಕಲರ್ ಕಾಂಬಿನೇಷನ್ ಅಲ್ಲೇ ಶರ್ಟ್ಸ್ ಅಂತೆ, ಪೆನ್ಸ್ ಅಂತೆ, ಹ್ಯಾಂಡ್ ಕರ್ಚಿಫ್ ಅಂತೆ ಉಪಯೋಗಿಸಿ ನೋಡಿ, ಬಹಳ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಫಸ್ಟ್ ನೀವು ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ ಅಳವಡಿಸಿ, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಒಳ್ಳೇದಾಗುತ್ತೆ. ಬನ್ನಿ. ಸೊ ನೆಕ್ಸ್ಟ್ ಕಲರ್ ಯಾರು ಅಂತ ನೋಡುವ. ಜೈ ಸರ್ವೇಶ್ವರ, ಯಾರು? ಹಲೋ, ಯಾರು ಮಾತಾಡ್ತಾರದು, ಎಲ್ಲಿಂದ? ಸರ್ ಚಿಕ್ಕಮಗಳೂರಿಂದ ಸರ್, ಸತೀಶ್ ಅಂತ. ಸತೀಶ್? ಹಾ ಸರ್. ಹೇಳಿ ಸತೀಶ್, ಯಾರ ಬಗ್ಗೆ ತಿಳ್ಕೋಬೇಕು? ಸರ್ ನನ್ನ ಮಗನ ಬಗ್ಗೆ ತಿಳ್ಕೋಬೇಕಿತ್ತು. ಮಗನ ಡೇಟ್ ಆಫ್ ಬರ್ತ್ ಕೊಡಿ. ಸರ್ 16/7/1917. ಈಗ ಮೊನ್ನೆ ಭಾನುವಾರ ಸರ್. 2017. ಓಕೆ. ಹಾ ಸರ್. ಹುಟ್ಟಿರೋ ಸಮಯ ಏನು ಸತೀಶ್ ನಿಮ್ಮ ಮಗಂದು? ಸರ್ 1:54 ಸರ್. ಮಧ್ಯಾಹ್ನನಾ? ಹಾ ಸರ್, ಹೌದು. ನಿಮ್ಮ ಮಗ? ಹೌದು ಸರ್, ಮಗ. ಸತೀಶ್ ಈಗ ಜಸ್ಟ್ 16 ಡೇಸ್. ಎಷ್ಟು ಇವತ್ತಿಗೆ? ಇನ್ನು 2 ದಿನ ಆಗಿತ್ತು. ಇವತ್ತಿಷ್ಟು 19, 16, 3 ದಿನಕ್ಕೆ ಮುಂಚೆ ಹುಟ್ಟಿದಾನೆ ಹುಡುಗ. ಹೌದು ಸರ್, ಭಾನುವಾರ. ರೈಟ್. ಏನ್ ಪ್ರಶ್ನೆ? ಸಣ್ಣ ಮಗು, ಮಗ ಹುಟ್ಟಿದಾನೆ ಅನ್ನೋ ಖುಷಿ ಬಿಟ್ರೆ ಬೇರೆ ಇನ್ನೇನ್ ಕೇಳ್ಬೇಕು ಇವಾಗ ನೀವು? ಸರ್ ಅವನ ಬಗ್ಗೆ ಲೈಫ್ ಕೇಳ್ಬೇಕಿತ್ತು, ಡೇಟ್ ಆಫ್ ಬರ್ತ್ ಆಗ್ಬೋದು. ಓಕೆ, ನೀವು ನಮ್ ಕಾರ್ಯಕ್ರಮ ನೋಡ್ತಿರ್ತೀರಾ? ಖಂಡಿತ ನೋಡ್ತಾ ಇರ್ತಿದ್ದಾರೆ, ಒಂದ್ಸರಿ ಮಿಸ್ ಮಾಡಲ್ಲ. ನಮ್ದು ನೋಡ್ತಿರ್ತೀರ? ನಮ್ ಫೇಸ್ಬುಕ್ ಅಲ್ಲಿ ಏನಾದ್ರು ನೀವು ಪೇಜ್ ಅಲ್ಲಿ ಇದ್ದೀರಾ? ಸರ್ ಪೇಜ್ ಅಲ್ಲಿ ಇಲ್ಲ ಸರ್. ಪೇಜ್ ಅಲ್ಲಿ ಇಲ್ಲ. ಫಸ್ಟ್ ನಮ್ ಫೇಸ್ಬುಕ್ ಪೇಜ್ ಬನ್ನಿ. ಸರ್ ನಮ್ ಫೇಸ್ಬುಕ್ ಪೇಜ್ ಬನ್ನಿ, ನ್ಯೂಮರಾಲಜಿಸ್ಟ್ ಜೈ ಶ್ರೀನಿವಾಸನ್ ಅಂತ ನಮ್ ಪೇಜ್. ಓಕೆ, ಓಕೆ ಸರ್. ಫೇಸ್ಬುಕ್ ಪೇಜ್ ಫಸ್ಟ್ ಬಂದು ಅದ್ರಲ್ಲಿ ಜಾಯಿನ್ ಆಗಿ ನಿಮ್ಮ ಅಪ್ಡೇಟ್ ಎಲ್ಲ ನೀವು ತಿಳ್ಕೋಬಹುದು ಇನ್ನು. ಓಕೆ, ತುಂಬಾ ಮುಖ್ಯವಾಗಿ ಸಣ್ಣ ಮಗು, ಆ ಮಗು ಬಗ್ಗೆ ಏನೇನೋ ಮಾತಾಡೋದು ಬೇಡ. 16/7/2017 2/7 ರಿಫ್ಲೆಕ್ಟ್ ಆಗಿರೋ ಜಾತಕ ನೋಡಿ, ಒಂದ್ರಲ್ಲಿ ಎಷ್ಟು ಯುನೀಕ್ನೆಸ್ ಇದೆ ಅಂತ. 16 ಅಂದ್ರೆ 1-6-7 ತಿಂಗಳಲ್ಲಿ. ತಿಂಗಳಿನ ಸಂಖ್ಯೆ ಏನೋ ಅದು 7. ವರ್ಷದ ಸಂಖ್ಯೆ ನೀವು ನೋಡಿ, ಅದರಲ್ಲಿ ಒಂದು 7 ಇದೆ. ಸೊ ಇಷ್ಟು 7 ರಿಫ್ಲೆಕ್ಟ್ ಆಗಿರ್ತಕ್ಕಂಥ ಜಾತಕದ ಹುಡುಗನಿಗೆ ನೀವು ಟೆಕ್ನಾಲಜಿ ಸಂಬಂಧವಾಗಿ ಓದಿಸಿದ್ರೆ, ಇಂಜಿನಿಯರಿಂಗ್ ಅಲ್ಲಿ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಯಾವ್ದಿದೆಯೋ ಅದ್ರ ಸಂಬಂಧವಾಗಿ ಓದಿಸಿದ್ರೆ ತುಂಬಾ ಎತ್ತರಕ್ಕೆ ಬೆಳೀತಕ್ಕಂಥ ಯೋಗ ಇದೆ. ಮೆಡಿಕಲ್ ಅಂದ್ರೂ ಕೂಡ, ನರ್ವ್ಸ್ ರಿಲೇಟೆಡ್ ಓದಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಸಾಧನೆ ಮಾಡ್ತಕ್ಕಂಥ ಯೋಗಗಳಿದೆ. ಮನಸ್ಸಿಗೆ ಸಂಬಂಧವಾಗಿ ಸೈಕ್ರಾಟಿಕ್ ಈ ತರ ಎಲ್ಲ ಹೇಳ್ತೀವಲ್ಲ, ಮಾನಸಿಕ ತಜ್ಞರು ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ರಿಲೇಟೆಡ್ ಆಗಿ ಓದಿಸಿದ್ರು ಕೂಡ ಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಸಾಧನೆ ಮಾಡ್ತಕ್ಕಂಥ ಹುಡುಗನಾಗಿ ಬರ್ತಾನೆ. ಇವೆರಡಕ್ಕೂ ಕೂಡ ಪುಸ್ತಕವನ್ನೇ ಇಟ್ಕೊಂಡು ಕುಳಿತುಕೊಂಡು ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಅನ್ನೋದಿದೆ. ಆ ತರ ಹುಡುಗನಿಗೆ ಆ ಪೇಷನ್ಸ್ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ದ ಪಕ್ಷದಲ್ಲಿ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಇವನ್ನ ಸ್ಕ್ರೂಟನಿ ಆಫೀಸರ್ಸ್ ಅಂತ ಹೇಳ್ತಕ್ಕಂಥ CBI, CID, ಇನ್ಕಮ್ ಟ್ಯಾಕ್ಸ್, ಈ ತರ ಲೀಗಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತಕ್ಕಂಥ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟ್ಸ್ ಆಗ್ಬೋದು, ಜುಡಿಷಿಯರಿ ಡಿಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಇವ್ರನ್ನ ಸೇರಿಸಬಹುದು. ಇದು ಇದೆ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಯಾವ್ದಾದ್ರು ವಿದೇಶಿ ಆಟಗಳಲ್ಲಿ ಜಾಸ್ತಿ, ಸ್ವದೇಶಿ ಆಟಗಳಿಗಿಂತ 7ನೇ ಸಂಖ್ಯೆ ಹುಡುಗರು ವಿದೇಶಿ ಆಟಗಳಿಗೆಲ್ಲ ಜಾಸ್ತಿ. ಕ್ರಿಕೆಟ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಈ ತರ ಯಾವ್ಯಾವ್ದಾದ್ರು ವಿದೇಶಿ, ಇದು ಲಾಂಗ್ ಜಂಪ್, ಹೈ ಜಂಪ್ ಅಲ್ಲೆಲ್ಲ ಕೆಲವಾದ ಟ್ರಿಪಲ್ ಜಂಪ್ಸ್ ಎಲ್ಲ ಬರ್ತದಲ್ಲ, ಈ ತರದ್ದು ಏನಾದ್ರು ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಹಾಕಿ, ಇದರಲ್ಲಿ ಕೂಡ ಗೆಲ್ತಾರೆ ನೋಡಿ. ಇದೆಲ್ಲ ಅವನಿಗೆ ನಾನು ಔಟ್ಲೈನ್ ಕೊಟ್ಟಿರೋದು, ಇದೆಲ್ಲ ಇವನ್ ಜಾತಕದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ವಿಷಯ. ಇದನ್ನ ನೋಡ್ಕೊಳ್ಳಿ. ಇವನಿಗೆ ಇರ್ತಕ್ಕಂಥ ಹೆಸರು ಮೇಲೆನೆ ಅದೆಲ್ಲ ಕೂಡ ನಡೆಯೋದು. ನೀವು ಸುಮ್ಮನೆ ಏನೋ ಇವನಿಗೆ ಚಾಚಾಚಿ ಅಂತ ಬಂತು ಅಂತ ರೇವತಿ ನಕ್ಷತ್ರದಲ್ಲಿ ಒಂದು ಹೆಸರು ಇಟ್ಬಿಡ್ಬೇಡಿ. ಚಾಚಾಚಿ ಅನ್ನೋದಕ್ಕೆ ಜನ್ಮ ನಕ್ಷತ್ರ ನಾಮ ಇಟ್ಟು, ರೂಢಿ ನಾಮಕ್ಕೆ ಬೇರೆ ಹೆಸರನ್ನ ಇಡಿ. ಇವನು ತುಂಬಾ ಸಕ್ಸಸ್ಫುಲ್ ಆಗಿ ಬರ್ತಾನೆ. ಸೊ ಹೆಸರು ಮಾತ್ರ ಇವನಿಗೆ ತುಂಬಾ ಒಳ್ಳೇದಿಡಬೇಕು. ಅದಿಟ್ಟರೆ ಇದೆಲ್ಲವೂ ಕೂಡ ಅವನಿಗೆ ನಡೆಯುತ್ತೆ ಅಂತ ಇದ್ರ ಮೂಲಕ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಶರ್ಬೇಶ್ವರ ನಿಮ್ಮ ಮಗನಿಗೆ ಒಳ್ಳೇದು ಮಾಡ್ಲಿ. ನೆಕ್ಸ್ಟ್ ಕಾಲ್ ಯಾರು ಅಂತ ನೋಡೋಣ. ಜೈ ಶರ್ಬೇಶ್ವರ, ಯಾರು? ಹಲೋ, ಜೈ ಶರ್ಬೇಶ್ವರ, ಹೇಳಿ, ಎಲ್ಲಿಂದ?
ನಾವು ಸರ್ ಹನಗಲ್ ತಾಲೂಕು ಮಂಕಿ ಗ್ರಾಮದಿಂದ. ಯಾರು ಮಾತಾಡ್ತಾ ಇರೋದು? ತಮ್ಮ ಹೆಸರು? ನಮ್ಮ ಹೆಸರು ಮಾದೇವಪ್ಪ ಅಂತ ಹೇಳಿ. ಮಾದೇವಪ್ಪ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಯ್ತು? ನಮ್ಮ ಮಗನ ಬಗ್ಗೆ ತಗೋಬೇಕು ಸರ್. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಕೊಡಿ. ಮಗಂದು 9/12/2010. 9 ಡಿಸೆಂಬರ್ 2010. ಹೌದೌದು. ಹುಟ್ಟರೋ ಸಮಯ ಹೇಳಿ. 8:45 ಸರ್. 8 ಗಂಟೆ ಬೆಳಗ್ಗೆನಾ? ಬೆಳಿಗ್ಗೆ 8:45. ನಿಮ್ಮ ಮಗ ಹೌದು. ಈಗೇನು ಸೆಕೆಂಡ್ ಸ್ಟ್ಯಾಂಡ್ ಓದ್ತಾ ಇದ್ದಾನಾ? ಹೌದು ಸರ್. 9/12/2010 8 ಗಂಟೆಗೆ ಹುಟ್ಟಿರೋದು. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ ಬರ್ತಾ ಇದೆ, ಸರಿನಾ? ಹೌದು ಸರ್. ರೈಟ್. ಮಗನ ಹೆಸರೇನು? ಅಭಿಷೇಕ್ ಅಂತ ಹೇಳಿ. ಏನೇನು? ಅಭಿಷೇಕ್. ಹೌದು. ರೈಟ್. ಅಭಿಷೇಕ್ ಅಭಿಷೇಕ್ ಬಗ್ಗೆ ಏನ್ ಕೇಳ್ಬೇಕು? ಏನ್ ಸಮಾಚಾರ? ಅವ್ನ ಲೈಫ್ ಹೆಂಗೆ ಏನು ಅಂತ ಕೇಳ್ಕೊಂತ ಮಾಡಿದ್ವಿ. ಏನ್ ಮಾಡಿಸ್ಬೇಕು ಅಂತ ಪ್ಲಾನ್ ನಿಮ್ಗೆ ನಿಮ್ ಮಗನ್ನ? ಎಜುಕೇಶನ್ ಕೊಡ್ಸ್ಬೇಕಂತ ಐತಿ ಮುಂದೆ. ಎಜುಕೇಶನ್ ಬಿಡ್ರಿ, ಅದು ಯಾರು ಎಜುಕೇಶನ್ ಮಾಡಲ್ಲ. ಓಕೆ, ಹೋದ್ರೆ ಹೋಗ್ಲಿರಿ. SLC ವರ್ಗು ಎಲ್ರು ಗ್ಯಾರಂಟಿ ಓದೇ ಓದ್ತಾ ಇರ್ತಾನೆ. SLC ಯಾವ ಹುಡುಗಾಗ್ಲಿ ದಡ್ಡ ಏನು ಇಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ ಅವನು. SLC ಮುಂಚೆ ಯಾರಾದ್ರೂ ಓದ್ದಿರೋರು ಯಾರ ಇದಾರ ಈಗಿನ ಕಾಲದಲ್ಲಿ? ಅವಾಗ ಓದೇ ಓದ್ತಾರೆ. ಅದೇನ್ ದೊಡ್ಡ ವಿಷಯನಾ? ಅದಕ್ಕಿಂತ ಯಾವ್ದಾದ್ರು ಬೇರೆ ಏನಾದ್ರು ಮಾತಾಡ್ಬೇಕು ಬೇಡವ ತಂದೆ ತಾಯಿಗಳು ನಾವು? ನಿಜ ತಾನೆ? ಇವಾಗ ಒಂದು ಸ್ಪೋರ್ಟ್ಸ್, ಒಂದು ಕ್ರಿಕೆಟ್, ಒಂದು ಬ್ಯಾಡ್ಮಿಂಟನ್, ಅದ್ರಲ್ಲಿ ಯಾವ್ದ್ರಲ್ಲಾದ್ರೂ ಒಂದು ಒಳ್ಳೇದಾಗಿ ಮಾಡ್ಬೇಕು ಅಂದ್ರೆ ಹೆಸರು ಬರಲ್ವಾ ದೇಶಕ್ಕೆ? ಅದಕ್ಕೋಸ್ಕರ ಓಕೆ, ನನ್ನ ಪ್ರಕಾರ ಓದ್ತಾರೆ ಎಲ್ಲಾ ಹುಡುಗರು ಈ ಕಾಲದಲ್ಲಿ. ಅದನ್ನ ನೀವೇನು ವರಿ ಮಾಡ್ಬೇಡಿ. ಓದು ಅಂತ ಇವ್ರ ತಲೆ ಮೇಲೆ ಗೂಬೆ ಕುಡಿಸ್ಬೇಡಿ. ಓಕೆ, ಓದ್ತಾರೆ. ಅದು ಗ್ರಾಜುಯೇಷನ್ ಮಾಡೋದಂತೂ ವೆರಿ ವೆರಿ ಈಸಿ. ಇವತ್ತಿನ ಯುವಕರಂತೂ ಟೆಕ್ನಾಲಜಿನಲ್ಲಿ ನಂಬರ್ 1. ಮೊಬೈಲ್ ಗಿಬೈಲ್ ಕೊಟ್ರೆ ಆಟಾಡ್ಬಿಡ್ತಾರೆ. ಆ ತರ ಅವರು ಹೋಗ್ಬಿಡ್ತಾರಾ? ಓದೋನ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ಗೋಸ್ಕರ ನಾನು ಹೇಳಿದೆ ಅಷ್ಟೇ. ನಿಮ್ಮ ಹುಡುಗನಿಗೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದು ತಂದೆ ತಾಯಿಗಳ ನಿಮ್ಮ ಮೂಲ ಉದ್ದೇಶ. ಕೊಡಿಸಿ. ಈ ಹುಡುಗ ಜಾತಕದ ಪ್ರಕಾರ ನೋಡಿ 9/12/2010. 9 ಪಕ್ಕದಲ್ಲಿ ಒಂದು 3, ಮತ್ತೆ ಅವನ ತಿಂಗಳು ಕೂಡ 3, 2 1 2 2 1 9 ರಿಫ್ಲೆಕ್ಟ್ ಆಗಿರೋ ಜಾತಕ. ಈ ಕಾಂಬಿನೇಷನ್ ಹುಟ್ಟಿರೋ ಜಾತಕ ಗುರುಗ್ರಹ ಬಂದು ಸ್ವಂತ ಮನೆಯಲ್ಲಿದ್ದಾನೆ ಮೀನರಾಶಿಯಲ್ಲಿ. ಅದು ಹೋಗಿ ಟಚ್ ಮಾಡದೆ ಕೇತು ಗ್ರಹವನ್ನ. ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರತಕ್ಕಂಥ ಹುಡುಗ. ಇವನಿಗೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ಸ್ ಯಾವ್ದಾದ್ರು ಒಂದು ಮಾಡಿಸಿ, ಅದು BCom, BSc, BA. ಫಿಸಿಕಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಅಲ್ಲಿ ಅವ್ನಿಗೆ ಯಾವ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಟು ಬನ್ನಿ. ಒಳ್ಳೆ ಮೈ ಬೆಳೆಸಿ ಅವನಿಗೆ. ಜಿಮ್ ಕಳಿಸಿ, ರನ್ನಿಂಗ್ ರೇಸ್ ಕಳಿಸಿ, ಶಾರ್ಟ್ ಪುಟ್ಟು, ವೆಯ್ಟ್ ಲಿಫ್ಟ್ ಇದೆಲ್ಲ ಮಾಡಿಸಿ ನೋಡಿ. ನಿಮ್ ಮನೆಗೆಲ್ಲ ದೇಶಕ್ಕೆ ಆಗ್ಬಿಡ್ತಾನೆ ಇವನು. ಆ ರೀತಿ ಯೋಗ ಇರತಕ್ಕಂಥ ಹುಡುಗ. ಅದರ ನಂತರ ಆ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಕಬಡ್ಡಿಯಲ್ಲೋ ಇಲ್ಲ ವೆಯ್ಟ್ ಲಿಫ್ಟ್ ಅಲ್ಲೋ, ಶಾರ್ಟ್ ಪುಟ್ ಅಲ್ಲೋ, ಜಾವ್ಲಿಂಗ್ ಥ್ರೋನಲ್ಲೋ ಒಳ್ಳೆ ಹೆಸರು ಮಾಡಿ ಇವನಿಗೆ ಸರ್ಕಾರದ ಕೆಲಸ ಕಾರ್ಯಗಳೆಲ್ಲ ಸಿಗುತ್ತೆ, ಸರ್ಕಾರದ ಸ್ಪಾನ್ಸರ್ಶಿಪ್ಸ್ ಎಲ್ಲ ಸಿಗುತ್ತೆ. ಆದ್ರಿಂದ ಓದ್ತಾನೆ. ಜೊತೆಲಿ ನಾನು ಇವಾಗ ಹೇಳಿರ್ತಕ್ಕಂಥ ವಿಷಯಗಳನ್ನ ಮಾಡಿಸಿ, ಒಳ್ಳೇದಾಗುತ್ತೆ. ಸರಿನಾ? ಇದಕ್ಕೆ ಅವ್ನಿಗೆ ಒಳ್ಳೇದಾಗಕ್ಕೆ ಬೆಸ್ಟ್ ಲಕ್ಕಿ ಟಿಪ್ ನಮ್ಮ ಕಡೆಯಿಂದ ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಅಂತ ಒಂದು ಪೆಂಡೆಂಟ್ ಬರುತ್ತೆ. ಆ ಪೆಂಡೆಂಟ್ನ ಹಾಕಿ. ಕಪ್ಪು ಕಲರ್ ಇವನಿಗೆ ಹಾಕ್ಬೇಡಿ ಬಟ್ಟೆ. ಇವನಿಗೆ ಲೈಟ್ ಆರೆಂಜ್ ಕಲರ್ಸ್, ಲೈಟ್ ರೆಡ್ ಕಲರ್ಸ್, ಅಂಡ್ ದೆನ್ ಆರೆಂಜ್ ಅಲ್ಲಿ ಯಾವ ಕಲರ್ಸ್ ಬೇಕಾದ್ರೂ ಹಾಕಿ, ರೆಡ್ ಅಲ್ಲಿ ಲೈಟ್ ರೆಡ್ ಕಲರ್ಸ್, ಯೆಲ್ಲೋ ಕಲರ್ಸ್, ಈ ಕಲರ್ ಕಾಂಬಿನೇಷನ್ ಹೆಚ್ಚಾಗಿ ಬಳಸಿ. ತುಂಬಾ ಚೆನ್ನಾಗಿ ಓದ್ತಾನೆ, ಒಳ್ಳೇದಾಗುತ್ತೆ ಅವನಿಗೆ. ಬನ್ನಿ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಶರ್ವೇಶ್ವರ ಯಾರು? ಜೈ ಶರ್ವೇಶ್ವರ ಯಾರು? ಎಲ್ಲಿಂದ? ದಾವಣಗೆರೆಯಿಂದ ಗುರುಜಿ. ರೈಟ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಬಗ್ಗೆನಾ ಗುರುಜಿ? ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. 19 19 1988 ಗುರುಜಿ. 1988. ಹುಟ್ಟರೋ ಸಮಯ? ಬೆಳಗ್ಗೆ 5:30 ಗುರುಜಿ. ಬೆಳಗ್ಗೆ 5:30. ಹೌದು. ರೈಟ್. ತಮ್ಮ ಹೆಸರು? ವಿಶ್ವನಾಥ್. ವಿಶ್ವನಾಥ್. ಕೇಳಿ ವಿಶ್ವನಾಥ್, ಏನ್ ಮಾಡ್ತಿದ್ರ ತಾವು? ಗುರುಜಿ BA ಆಗಿದೆ. ಈಗ ಆಲ್ರೆಡಿ 10 ವರ್ಷ ಮೇಲಾಯ್ತು. ಒಂದು ಪ್ಲೈವುಡ್ ಅಂಗಡಿಯಲ್ಲಿ ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ವಿ. ಎಲ್ಲಿ ಕೆಲಸ ಮಾಡಿದ್ರಿ? ದಾವಣಗೆರೆಯಲ್ಲಿ ಪ್ಲೈವುಡ್ ಅಂಗಡಿಯಲ್ಲಿ. ಯಾಕೆ BA ಮುಗಿಸ್ಬಿಟ್ಟು ಎಲ್ಲೋ ಬೇರೆ ಕೆಲಸಕ್ಕೆ ಹೋಗ್ಲಿಲ್ಲ ನೀವು? ಯಾವ್ದು BA ನಲ್ಲಿ ಯಾವ್ದು ಮಾಡಿದ್ರಿ? BA ಆರ್ಟ್ಸ್ ಮಾಡಿದ್ವಿ ಗುರುಜಿ. BA ಆರ್ಟ್ಸ್ ಮಾಡಿದ್ರಿ, ಮತ್ತೆ ಎಲ್ಲೂ ಕೆಲಸಕ್ಕೆ ಹೋಗ್ಲಿಲ್ಲ. ಇವಾಗ ಪ್ಲೈವುಡ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರಾ? ಹೌದು ಗುರುಜಿ. ಅಲ್ಲೇ ಬಿಟ್ಟಿದ್ದೀವಿ. ಅಲ್ಲಿ ಬಿಟ್ಟಿದ್ವಿ. ಕೆಲ್ಸಕ್ಕೆ ಈಗ ಹುಡುಕ್ತಾ ಇದೀವಿ. ಎಲ್ಲಿ ಸೆಟ್ ಆಗ್ತಾ ಇಲ್ಲ. ಆಮೇಲೆ ಮನೇಲಿ ಹೆಣ್ಣು ನೋಡ್ತಾ ಇದೀವಿ, ಅದು ಸೆಟ್ ಆಗ್ತಾ ಇಲ್ಲ. ಓಕೆ. ಚಿಕ್ಕ ವಯಸ್ಸಿಂದ ಬರೀ ಓದ್ಕೊಂಡಿದ್ರೆ ಯಾವ್ದು ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲ ಹೋಗ್ಲಿಲ್ವಾ ವಿಶ್ವನಾಥ್ ನೀವು? ಹೈಸ್ಕೂಲಲ್ಲಿ ಮಾಡಿದ್ವಿ ಗುರುಜಿ, ಆಮೇಲೆ ಮಾಡ್ಲಿಲ್ಲ. ಇವಾಗ ನೋಡ್ತಾ ಇದ್ದೀರಾ? ಓಕೆ, ರೈಟ್. ತಿಳಿಸ್ಕೊಡ್ತೀನಿ ನೋಡಿ. ಆಶ್ಚರ್ಯ ಆಗುತ್ತೆ. 19ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಎಷ್ಟು ಡಾಮಿನೇಷನ್ ಆಗಿರ್ತಾರೆ ಅಂತೇಳಿ ನಾವು ಇಂದಿರಾ ಗಾಂಧಿ ಅವ್ರನ್ನೆಲ್ಲ ಹೋಲಿಸಿ, ಇವ್ರನ್ನ ಹೋಲಿಸಿ ಮಾಡಿದ್ವಿ. ಬಟ್ ಹುಲಿನೇ. ಅದು ಕಾಡಲ್ಲಿ ಬೆಳೆದ್ಬಿಡ್ತಂದ್ರೆ ನಿಜವಾದ ಹುಲಿಯಾಗಿರುತ್ತೆ. ಯಾಕಂದ್ರೆ ಪರಿಸರ ಹಂಗೆ ಸಿಕ್ಕಿರುತ್ತೆ. ಅದನ್ನ ತಗೊಂಡ್ ಬಂದು ನಾವು ಬೋನಲ್ಲಿ ಹಾಕಿದ್ವಿ ಅಂದ್ರೆ ಪ್ರಯೋಜನಕ್ಕೆ ಬಾರದೇ ಇರೋ ಹುಲಿ, ನೋಡಕ್ ಮಾತ್ರ ಹುಲಿ,
ಅದೇ ಹೇಳ್ತೀವಲ್ಲ, ಪಂಜರದ ಗಿಳಿ ಅಂತ. ಪಂಜರದ ಹುಲಿ ಆಮೇಲೆ ಬೋನಿನ ಹುಲಿ ಆಗ್ಬಿಟ್ರೆ ಅದು ಅದ್ರ ಕ್ವಾಲಿಟಿನೇ ಕಳ್ಕೊಂಡ್ಬಿಡುತ್ತೆ ಅನ್ನೋ ರೀತಿ ಆ ಪರ್ಫಾರ್ಮೆನ್ಸ್ ಅಷ್ಟಿರಲ್ಲ. ಆ ರೀತಿ 19ನೇ ತಾರೀಕು ಕೊಟ್ಟಿರ್ತಕ್ಕಂಥ ಇವರು ನೋಡಿ, ಬರೀ ಏನೋ BA ಓದ್ಬೇಕು ಅಂತ ಓದ್ಬಿಟ್ರು, ಮತ್ತೆ ನೋಡಿದ್ರೆ ಇವಾಗ ಏನೋ ಹೆಣ್ಣು ಸಿಗ್ತಲ್ಲ, ಯಾವ್ದೋ ಇದು ಮಾಡ್ತಿದ್ದೀನಿ, ಅದು ಇದು ಆಳು ಏನೇನೋ ಮಾಡ್ಕೊಂಡು ಯಾವ್ದೋ ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ, ತೃಪ್ತಿನೇ ಇಲ್ಲ ಅನ್ನೋ ಲೆವೆಲ್ಗೆ ಬಂದ್ಬಿಟ್ರು. ಆಗ 19ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರ ಪೊಟೆನ್ಷಿಯಲ್ನ ನಾವು ಮೊದಲೇ ಏನಾದರೂ ಅರ್ಥಕೊಂಡು ಬಿಟ್ರೆ ಏನೇನು ನಡಿಬೋದಾಗಿತ್ತು. ಇವಾಗ ನೋಡಿ, ಏನು ಮದುವೆಗಾಗ್ಲಿಲ್ಲ, ಅದಾಗ್ಲಿಲ್ಲ, BA ಓದಿದ್ದೀನಿ, ಏನು ಕೆಲಸ ಇಲ್ಲ ಅನ್ನೋ ರೀತಿ ನಮ್ಮನ್ನ ನಾವು ಅರ್ಥಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ಇದ್ರ ಮೂಲಕ ತಿಳಿಯುತ್ತೆ. ಅದಕ್ಕೆ ನಾವು ಇವತ್ತು ಉಚಿತ ಕಾರ್ಯಾಗಾರಗಳ ಮೂಲಕ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೀವಿ. ಈಗ 5ನೇ ತಾರೀಕು ಆಗಸ್ಟ್ ಗುಲ್ಬರ್ಗಾದಲ್ಲಿ, ಕಲಬುರಗಿಯಲ್ಲಿ ಗುಂಜ್ ಬಸ್ ಸ್ಟಾಪ್ ಎದುರು ಲಾಹೋಟಿ ಕಲ್ಯಾಣ ಮಂದಿರದಲ್ಲಿ ಉಚಿತ ಕಾರ್ಯಾಗಾರ ಮಾಡ್ತಿದ್ವಿ. ಯಾಕೆಂದ್ರೆ ಒಂದೊಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು. ಆ ತಂದೆ ತಾಯಿಗಳು ಆ ಮಕ್ಕಳ ಬಗ್ಗೆ ತಿಳ್ಕೋಬೇಕು. ಇಲ್ಲ, ಆ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರೆ ಅವ್ರ ಬಗ್ಗೆ ತಿಳ್ಕೊಂಡ್ಬಿಡ್ಬೇಕು, ತಿಳ್ಕೊಂಡು ನಡಿಬೇಕು, ಸಾಧನೆ ಮಾಡಬೇಕು. ಇಷ್ಟೇ ನಮ್ಮ ಉದ್ದೇಶ. ಸೊ ಎನಿಯೋ ವಿಶ್ವನಾಥ್ ಅವರೇ ಫೋನ್ ಮಾಡಿದ್ರಿ, ಡೀಟೇಲ್ಸ್ ಕೇಳಿದ್ರೆ, ಈಗ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ನಿಮ್ಮ ಹೆಸರಿದೆ ನೋಡಿ, ನಿಮ್ಗೆ ಅದು ಅಷ್ಟು ಸೂಟಬಲ್ ಆದಂಥದ್ದಲ್ಲ, ಅದನ್ನೊಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪೊಟೆನ್ಷಿಯಲ್ಸ್ ಏನಿದೆಯೋ ಅದು ಈಚೆ ಬರುತ್ತೆ. ಇದ್ರ ಜೊತೆಗೆ ಈಗ ಮದುವೆಗೂ ಹುಡುಕ್ತಿದ್ದೀರಾ. ನಾವು ಈಗ ತಾನೇ ಇವತ್ತು 19ನೇ ತಾರೀಕು ಜುಲೈ ಹುಟ್ಟಿದ್ದೀರಾ, ನೀವು ಕೂಡ ಇವತ್ತು ನಿಮ್ಮ ಹುಟ್ಟುಹಬ್ಬ ಕೂಡ. ನಿಮ್ಗೆ ಹುಟ್ಟುಹಬ್ಬಕ್ಕೆ ಆಲ್ರೆಡಿ ನಾನು ವಿಷಯ ಹೇಳ್ಬಿಟ್ಟಿದ್ದೀನಿ. ಇದ್ರ ಮೂಲಕ ಇನ್ನೊಂದ್ಸತಿ ವಿಷಯ ಹೇಳ್ತೀನಿ. ದೇವ್ರು ನಿಮ್ಗೆ ಒಳ್ಳೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ. ಇವಾಗ ಮದುವೆಗೆ ಹೋಗ್ತಾ ಇದ್ದೀರಾ, 3, 4, 5 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿಯ ಜಾತಕವನ್ನೇ ಮ್ಯಾಚ್ ಮೇಕಿಂಗ್ ಮಾಡ್ಕೊಳ್ಳಿ, ಒಳ್ಳೇದು. ನೀವು ನಿಮ್ಮ ಮಿಸ್ಸಸ್ ಇನ್ನೂ ಕೂಡ ಏಜ್ ಬಾರ್ ಆಗೋವರೆಗೂ ಕೂಡ ಟ್ರೈ ಮಾಡ್ತೀರಿ. ಸರ್ಕಾರದ ರಿಲೇಟೆಡ್ ಯಾವ್ದಾದ್ರು ಎಜುಕೇಶನ್ ರಿಲೇಟೆಡ್ ಕೆರಿಯರ್ ಇದೆಯಾ ಅಂತ, ಕೆಲಸ ಕಾರ್ಯಗಳಿದೆಯಾ, ಯಾವ್ದಾದ್ರು ಕ್ಲರಿಕಲ್ ರಿಲೇಟೆಡ್ ಆಗ್ಬೋದು, ಟೀಚಿಂಗ್ ರಿಲೇಟೆಡ್ ಆಗ್ಬೋದು, ಈ ತರದ ಯಾವ್ದಾದ್ರು ಸಂಸ್ಥೆಗಳಲ್ಲಿ, ಸರ್ಕಾರದ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯ ಸಿಗೋದಕ್ಕೂ ಚಾನ್ಸ್ ಇದೆ. ಅಟ್ ಪ್ರೆಸೆಂಟ್ ಪ್ರೈವೇಟ್ ಅಲ್ಲಿ ಯಾವ್ದೋ ಪ್ಲೈವುಡ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಬೇಸರ ಪಟ್ಕೋಬೇಡಿ. ಕಾನ್ಫಿಡೆನ್ಸ್ ನಿಮ್ಗೆ ಇನ್ಕ್ರೀಸ್ ಆಗೋಕ್ಕೆ ನನ್ನ ಕಡೆಯಿಂದ ಒಂದು ಬೆಸ್ಟ್ ಲಕ್ಕಿ ಟಿಪ್, ಒಂದು ಫಿಂಗರಿಂಗ್ ಸಜೆಸ್ಟ್ ಮಾಡ್ತೀನಿ. ಅದನ್ನ ವೇರ್ ಮಾಡಿ, ಒಳ್ಳೇದಾಗುತ್ತೆ. ಬಲಗೈ ತೋರು ಬೆಳಗ್ಗೆ ಒಂದು ಟೋಪಾಸ್ ರೂಬಿ ಉಂಗುರವನ್ನ ಹಾಕೊಳ್ಳಿ, ಸಕ್ಸಸ್ ಸಿಗುತ್ತೆ. ಶರ್ಬೇಶ್ವರ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸೊ ವೀಕ್ಷಕರೇ, ಕಾಲ್ಸ್ ಅಟೆಂಡ್ ಮಾಡ್ತಾ ಬ್ರೇಕ್ ತಗೊಳ್ತಕ್ಕಂತ ಒಂದು ಸಮಯಕ್ಕೆ ಬಂದಿದ್ದೀವಿ. ಒಂದು ಪುಟ್ಟ ವಿರಾಮ ತಗೊಂಡು ಬಹು ಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ತಿಳಿಯೋಣ ತಾರಾ ಭವಿಷ್ಯ. ಸೊ ವೀಕ್ಷಕರೇ, ಇವತ್ತು ನಾವು ತಾರಾ ಭವಿಷ್ಯದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಸೆಲೆಬ್ರಿಟಿ ಯಾರು ಸ್ಟಾರ್ ಅಂದ್ರೆ ಹರ್ಷ ಭೋಗ್ಲೆ. ಸೊ ಇವರ ಕ್ರಿಕೆಟ್ ಬಗ್ಗೆ ಇವ್ರಿಗಿರ್ತಕ್ಕಂಥ ಅರಿವು, ಅದನ್ನ ಇವರು ಪ್ರೆಸೆಂಟ್ ಮಾಡ್ತಕ್ಕಂಥ ಸ್ಟೈಲ್, ಇದೆಲ್ಲ ಇವತ್ತು ನೋಡಿದ್ರಿ ಅಂದ್ರೆ ಎವರ್ಗ್ರೀನ್. ಆ ರೀತಿ ಎಷ್ಟೋ ಜನ ಬರ್ತಾ ಇರ್ತಾರೆ, ಎಷ್ಟೋ ಜನ ಹೋಗ್ತಾ ಇರ್ತಾರೆ. ಬಟ್ ಅದನ್ನ ಅನಲೈಸ್ ಮಾಡೋದಕ್ಕೆ ಒಂದು ಸ್ಟ್ರೆಂಗ್ತ್ ಬೇಕಲ್ವ. ಅದಕ್ಕೆ ನಾವು 19ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರನ್ನ ಕಿಂಗ್ ಅಂತ ಕರಿತೀವಿ, ಕಿಂಗ್ ಎಂಪರರ್ ಅಂತ ಕರಿತೀವಿ. ಸೊ ಯಾವ ಕೆಲಸ ಕೊಟ್ಟರೋ ಅದನ್ನಲ್ಲಿ ಅವರೇ ಕಿಂಗ್, ಅದ್ರಲ್ಲಿ ಅವರೇ ಎಂಪರರ್, ಚಕ್ರವರ್ತಿ. ಆ ರೀತಿ ಅದಕ್ಕೆ ನಾವು 19ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನಾಗ್ಬೋದು, 10ನೇ ಸಂಖ್ಯೆಯಲ್ಲಿ ಹುಟ್ಟಿರೋರ್ನ, 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಏನೇ ಕ್ಷೇತ್ರಗಳನ್ನ ಕೊಡಿ, ಆ ಕ್ಷೇತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಕ್ಕಂಥವ್ರು. ದೀಸ್ ಪೀಪಲ್ ಆರ್ ಬಾರ್ನ್ ಟು ರೂಲ್. ದೀಸ್ ಪೀಪಲ್ ಆರ್ ಬಾರ್ನ್ ರೂಲರ್ಸ್. ಬಾರ್ನ್ ರೂಲರ್ ಅನ್ನೋದ್ರಿಂದ ಕ್ಯಾಮ್ರಾ ಕೊಟ್ರೆ ಕ್ಯಾಮ್ರಾ ಮನೇಲಿ ನಂಬರ್ 1 ಅವರು, ಡೈರೆಕ್ಷನ್ ಕೊಟ್ರೆ ಡೈರೆಕ್ಷನ್ ಅಲ್ಲಿ ನಂಬರ್ 1. ಇನ್ನು ಹಾಡು ಹೇಳೋದ್ರಲ್ಲಿ ಬಿಟ್ರೆ ಹಾಡು ಹೇಳೋದ್ರಲ್ಲಿ ನಂಬರ್ 1. ಇವಾಗ 10ನೇ ತಾರೀಕು ಹುಟ್ಟಿದ್ದಾರೆ ಯೇಸುದಾಸು, ಸಂಗೀತದಲ್ಲಿ ನಂಬರ್ 1, ಸಂಗೀತ ಸಾಮ್ರಾಜ್ಯದ ಚಕ್ರವರ್ತಿ. ಅದೇ ರೀತಿ ರಾಜಮೌಳಿ 10ನೇ ತಾರೀಕು ಹುಟ್ಟಿದ್ದಾರೆ, ನಿರ್ದೇಶನದ ಸಾಮ್ರಾಜ್ಯದ ಚಕ್ರವರ್ತಿ, ನಿರ್ದೇಶಕರ ಸಾಮ್ರಾಜ್ಯದ ಚಕ್ರವರ್ತಿ. ಮುಗೀತು. ಆ ರೀತಿ ನೀವು ಯಾವ ಕ್ಷೇತ್ರ ಕೊಟ್ಟರು ಆ ಕ್ಷೇತ್ರನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಯೋಗ ಇರ್ತಕ್ಕಂಥವ್ರು. ಇದು 19ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ತಾರೀಕಲ್ಲೇ ನಾವು ತಿಳ್ಕೊಬೇಕಾಗಿರೋದು. ಈ ತಾರೀಕಿಗೆ ಯಾವ್ದು ನೆಕ್ಸ್ಟ್ ಸಪೋರ್ಟ್ ಮಾಡಬೇಕು ಅನ್ನೋದಿದೆ ಅಂದ್ರೆ, ಹಾರೋಸ್ಕೋಪ್ ಒಂದು ಸಪೋರ್ಟ್ ಮಾಡಬೇಕು. ಹಾರೋಸ್ಕೋಪ್ ನ್ಯಾಚುರಲ್ ಆಗಿ ಸಪೋರ್ಟ್ ಮಾಡುತ್ತೆ ಪ್ಲಾನೆಟರಿ ಪೊಸಿಷನ್ ಅಂತ ಹೇಳಕ್ಕಾಗಲ್ಲ. ಇದಕ್ಕೆ ಇನ್ನೊಂದು ತುಂಬಾ ಮುಖ್ಯವಾಗಿ ಸಪೋರ್ಟ್ ಮಾಡ್ಬೇಕಾದ್ರೆ ಏನಂದ್ರೆ ಅವ್ರು ಇಟ್ಕೊಳ್ತಕ್ಕಂಥ ಹೆಸರು. ಇವತ್ತು ಪ್ರತಿಯೊಂದು ಹೆಸರಲ್ಲಿ ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ಇಲ್ಲ ಹೆಸರಲ್ಲಿ ಅಂತ ಇಟ್ಕೊಳ್ಳಿ, ನಾವು ಕಷ್ಟಪಡಬೇಕಾದ್ದೆ.
ಇವತ್ತು ಎಲ್ಲಾ ಹೆಸರಿನಲ್ಲಿ ಕೂಡ ಮೊಬೈಲ್ಸ್ ಕ್ಲಿಕ್ ಆಗಲ್ಲ, ಎಲ್ಲಾ ಹೆಸರಿನಲ್ಲಿ ಕೂಡ ಕಾರ್ಗಳು ಕ್ಲಿಕ್ ಆಗಲ್ಲ, ಎಲ್ಲಾ ಹೆಸರಿನಲ್ಲಿ ಕೂಡ ಬೇರೆ ಇನ್ನೊಂದು ಕ್ಯಾಮ್ರಾಗಳು ಕ್ಲಿಕ್ ಆಗಲ್ಲ. ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಕೆಲವು ಹೆಸರಲ್ಲಿ ಮಾತ್ರ ನಂಬರ್ 1 ಅದು. ಅದನ್ನ ಯಾರು ಬೀಟೇ ಮಾಡಕ್ಕಾಗಲ್ಲ. ಆ ರೀತಿ ನೋಡುವಾಗ ನಾನು ಬಹಳಷ್ಟು ಜನಕ್ಕೆ ನಾನು ಹೇಳ್ಕೊಳಕ್ ಇಷ್ಟಪಡೋದೇನೆಂದ್ರೆ, ನಮ್ಮ ಮಕ್ಕಳಿಗೆಲ್ಲ ನಾವು ಹೆಸರಿಡುವಾಗ ಸುಮ್ಮನೆ ಏನೋ ವಾವಾವಿ ಬಂತು ಕಾಕಾಕಿ ಬಂತು ಅಂತ ಹೆಸರಿಟ್ಕೊಂಡು ಹೋಗ್ತೀವಿ ಹೊರತು ಆ ಹೆಸರು ಸೂಟಬಲ್ ಆಗಿಲ್ಲ ಅಂದ್ರೆ ಅವ್ರು ಎಷ್ಟು ಸ್ಟ್ರಗಲ್ ಪಡ್ತಾರೆ ಅಂತ. ಈಗ ಕಲಾವಿದನಾಗಿ ಕಲೆಯಲ್ಲಿ ರಾಜಕುಮಾರನಾಗಿ ಬೆಳಿಬೇಕು ಅಂತ ಒಬ್ಬ ವ್ಯಕ್ತಿ ಜಾತಕ ಇದೆ ಅಂದ್ರೆ ಅವ್ರಿಗೋಗ್ಬಿಟ್ಟು ಸುಮ್ಮನೆ ಸಿಂಪಲ್ ಆಗಿ ಪೆಟ್ ನೇಮ್ ಆಗಿ ಮುತ್ತುರಾಜ ಅಂತ ಹೆಸರಿಟ್ಬಿಟ್ರೆ ಗೆಲ್ಲಕ್ಕಾಗತ್ತ ಅಂದ್ರೆ ಗೆಲ್ಲಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ದಿಢೀರಂತ ರಾಜ್ಕುಮಾರ್ ಅಂತ ಚೇಂಜ್ ಮಾಡಿದ್ರೆ ಆ ವೈಬ್ರೇಷನ್ಗೆ ಅವ್ರ ಕ್ವಾಲಿಟಿಗೆ ಮ್ಯಾಚ್ ಆಯ್ತು ಸರ್ ಅಂತ. ಓಡ್ತಕ್ಕಂಥವ್ರಿಗೆ ಕುದುರೆ ಅಂತ ಹೆಸರಿಟ್ಬಿಟ್ರೆ ಇನ್ನೂ ಜೋರಾಗಿ ಓಡ್ಬಿಡ್ತಾರೆ. ಯಾಕಂದ್ರೆ ಆ ಓಡೋದು ಅವ್ರಿಗೆ ಹವ್ಯಾಸವಾಗ್ಬಿಟ್ಟಿದೆ, ಅವ್ರಿಗೆ ಕರಗತವಾಗ್ಬಿಟ್ಟಿದೆ. ಅಂತವ್ರಿಗೆ ಕುದುರೆ ಅಂತ ಹೆಸರಿಟ್ರೆ ಹೆಂಗೋಗುತ್ತೋ ಆ ರೀತಿ ಇವ್ರಿಗೆ ಇವಾಗ ನೋಡಿ ಆ ವೈಬ್ರೇಷನ್ ಅವ್ರ ಪ್ಲಾನೆಟರಿ ಪೊಸಿಷನ್ ಅಲ್ಲ, ಇವ್ರಿಗೆ ಮಕರ ರಾಶಿಯಲ್ಲಿ ಶನಿಯ ಜೊತೆಗೆ ಗುರು, ಮಕರ ರಾಶಿಯಲ್ಲಿ ಶನಿ ಜೊತೆಗೆ ಗುರು, ಎದುರುಗಡೆ ಮನೆಯಲ್ಲೇ ಕುಂಭರಾಶಿಯಲ್ಲಿ ಕೇತು ಇವ್ರ ಜಾತಕದಲ್ಲಿ. ಗುರು ಅಂದ್ರೆ ಹರ್ಷ ಭೋಗ್ಲೆ, ಶನಿ ಅಂದ್ರೆ ಅವ್ರು ಮಾಡೋ ಕೆಲಸ, ಕೇತು ಅಂದ್ರೆ ಅವ್ರು ಮಾಡ್ತಕ್ಕಂಥ ರಿಸರ್ಚ್, ಎಲ್ಲ ಇನ್ವೆನ್ಷನ್ಸ್, ಡಿಸ್ಕವರೀಸು, ಓಕೆ, ಅನಾಲಿಸಿಸ್ ಇದೆಲ್ಲ ಮಾಡ್ತಾ ಇರ್ತಾರೆ ಅಂತ. ಕೇತು ಯಾರು ಮುಂದೆ ಇರುತ್ತೋ ಜಾತಕದಲ್ಲಿ, ಶನಿ ಜೊತೆ ಸಂಬಂಧಪಟ್ಟಿರುತ್ತೋ ಕೆಲಸದಲ್ಲಿ ರಿಸರ್ಚ್ ಹೊಸತ್ತು ಕೊಡ್ತಾ ಇರ್ತಾರೆ ಅಂತ. ಇವತ್ತು ನೋಡಿ ಮೊನಾಟನಸ್ ಆಗಿ ಮಾತಾಡ್ತಕ್ಕಂಥವ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಬಂದ್ವಾ ಕುತ್ವಾ ಅದೇ ಹೇಳ್ಕೊಂಡು ಹೋಗ್ತಾನಪ್ಪ ಸ್ವಾಮಿ ಅನ್ಸ್ಬಿಡುತ್ತದೆ ಎಂಥವ್ರಾದ್ರೂ ಸರಿ. ಅದಕ್ಕೆ ಇವತ್ತು 70-75 ವರ್ಷ ಆದ್ರೂ ಅಮಿತಾಬ್ ಬಚ್ಚನ್ ಅವ್ರು ನೀವು ನೋಡಿದ್ರಿ ಅಂದ್ರೆ ಎಂತೆಂತ ವಿಭಿನ್ನವಾದಂತ ಪಾತ್ರಗಳನ್ನ ಮಾಡಕ್ ರೆಡಿ ಆಗಿದ್ದಾರೆ ಅಂದ್ರೆ ಹೇಳಕ್ಕಾಗಲ್ಲ. ಯಾವ್ದೋ ಒಂದು ಸಿನಿಮಾ ಬಂತು ಅಂದ್ರೆ ಟಬ್ಬು ಬಂದು ಅವ್ರಿಗೆ ಹೀರೋಯಿನ್ ಅಂತೆ, ಇವ್ರು ಬಂದು ಅವ್ರಿಗೆ ಹೀರೋ ಅಂತೆ. ಓಕೆ, ನ್ಯಾಚುರಲ್ ಆಗಿ ಏಜ್ ಬಿಡ್ರಿ, ಕಾಮನ್ ಏಜ್ ನೋಡಿದ್ರು ಕೂಡ ಆ ತರ ಪಾತ್ರಗಳನ್ನ ಮಾಡೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಆಗ ಆ ತರ ಪಾತ್ರಗಳನ್ನ ಮಾಡೋದು ಯಾರಿಗೆ ಬರುತ್ತೆ ಅಂದ್ರೆ ಆ ಕೇತು ಗ್ರಹ ಇದ್ದಾಗ ಮಾತ್ರ ಮೊನಾಟನಸ್ ವಿಷಯಗಳು ಬರಲ್ಲ. ಇವಾಗ ಕ್ರಿಕೆಟ್ ಕಾಮೆಂಟೇಟರ್ ಆಗಿ ಇವರು ಶೈನ್ ಆಗ್ಬೇಕು ಅಂದ್ರೆ ಗುರು ಶನಿ ಕೇತು ಇದ್ದಾಗ ಒಂದೊಂದು ರೀತಿ ವಿಶ್ಲೇಷಣೆಗಳನ್ನ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡಿ ಈ ತರ ಫ್ಯಾಕ್ಟರ್ ಇದ್ರೆ ಇದು ಕಾಸ್ ಇದ್ರೆ ಇದು ಎಫೆಕ್ಟ್ ಇರ್ಬೋದು, ಇದು ರೀಸನ್ ಇದ್ರೆ ಇದು ಮ್ಯಾಟರ್ ಆಗ್ಬೋದು, ಇದು ಮ್ಯಾಟರ್ ಇದ್ರೆ ಇದು ರೀಸನ್ ಆಗ್ಬೋದು. ಸೊ ಈ ತರ ಫ್ಯಾಕ್ಟ್ಸ್ ಫಿಗರ್ಸ್ ಎಲ್ಲ ಕೊಡ್ಬೇಕಲ್ವಾ. ಇಷ್ಟು ಕೊಡ್ತಕ್ಕಂಥ ಅನಾಲಿಸಿಸ್ ಮೈಂಡ್ ಯಾರಿಗೆ ಬರುತ್ತೆ ಅಂದ್ರೆ ಗುರು ಶನಿ ಕೇತು ಇರೋರ್ಗೆ ಬರುತ್ತೆ. ಅದರಲ್ಲಿ 19ನೇ ತಾರೀಕು ಜುಲೈ, ಅದರಲ್ಲಿ ಕೂಡ ಅಷ್ಟೇ 7ನೇ ಸಂಖ್ಯೆ ಅಂದ್ರೆ ಜುಲೈ ತಿಂಗಳು ಹುಟ್ಟಿದವರೆಲ್ಲ ಮ್ಯಾಕ್ಸಿಮಮ್ ನೋಡಿ ಕ್ರಿಯೇಟಿವಿಟಿ ಮೀಡಿಯಾ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಶೈನ್ ಆಗೋರಾಗಿರ್ತಾರೆ. ಮೀಡಿಯಾ ಬಿಟ್ಟು ಯಾವತ್ತು ಓದೋರೇ ಇರಲ್ಲ, ಕ್ಯಾಮ್ರಾ ಮುಂದೆ ಯಾವಾಗಲೂ ಕುಳಿತುಕೊಂಡಿರ್ತಾರೆ. ಆ ರೀತಿ ಜುಲೈನಲ್ಲಿ ಹುಟ್ಟಿರೋರ್ನ ನೀವು ನೋಡಬಹುದು. ಈ ಬೇಸ್ ಮೇಲೆ ಇವರಿಗೆ ಈ ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲ ಸಕ್ಸಸ್ ಕೊಟ್ಟಿರೋದ್ರಿಂದ ಇವರು ಇವತ್ತು ನಂಬರ್ 1 ಆಗಿ ಆ ಪೊಸಿಷನ್ ಇದ್ದಾರೆ. ಅವ್ರು ಹುಟ್ಟಿರೋ ತಾರೀಕು ಕೂಡ ನಂಬರ್ 1 19. ಅದೇ ರೀತಿ ನಮ್ಮ ಮಕ್ಕಳಿಗೂ ಈ ತರ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದ್ರೆ ಅವ್ರನ್ನ ಇದೇ ರೀತಿ ನಾವು ಬಹಳಷ್ಟು ಟ್ರೈನ್ ಮಾಡಿ ಅವ್ರ ಜೀವನದಲ್ಲಿ ಕೂಡ ಸಕ್ಸಸ್ಫುಲ್ ಆಗಿ ಬರೋದಕ್ಕೆ ಈ ತರ ರೋಲ್ ಮಾಡೆಲ್ಸ್ ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ನಾನು ನನ್ನ ಕಾರ್ಯಕ್ರಮದಲ್ಲಿ 1 ಗಂಟೆ ಕಾರ್ಯಕ್ರಮದಲ್ಲಿ ಯಾವತ್ತಾಗಲೂ ಒಂದು 10-15 ನಿಮಿಷ ಅಟ್ಲೀಸ್ಟ್ ಒಂದು 10 ನಿಮಿಷ ಯಾವ್ದಾದ್ರು ರೋಲ್ ಮಾಡೆಲ್ ಸಾಧನೆ ಮಾಡಿರ್ತಕ್ಕಂಥದ್ದು ಸಿನಿಮಾ ಕ್ಷೇತ್ರದಲ್ಲಿ ಆಗ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬೋದು, ಇಲ್ಲ ಯಾವ್ದಾದ್ರು ಕ್ರಿಕೆಟ್ ಕ್ರೀಡೆಗಳ ಕ್ಷೇತ್ರದಲ್ಲಿ ಆಗ್ಬೋದು, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿಯನ್ನು ಆ ತಾರೀಕಲ್ಲಿ ಹುಟ್ಟಿರೋನ್ನ ತಗೊಂಡ್ಬಂದು ನಿಮಗೆ ಅದನ್ನ ತಿಳಿಸ್ಕೊಡೋದ್ರ ಉದ್ದೇಶ ಇಷ್ಟೇ. ನಿಮ್ಮ ಮನೆಯ ಮಕ್ಕಳು ಕೂಡ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನೋಡಿ ಚಪ್ಪಾಳೆ ಹೊಡ್ಕೊಂಡು ಕುಳಿತುಕೊಳ್ಳೋದಲ್ಲ, ಆ ಸಾಧಕರ ಸೀಟಲ್ಲಿ ಇವರು ಹೋಗಿ ಕುಳಿತುಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದನೇ ಈ ಹೊರೋಸ್ಕೋಪಿಕ್ ಅನಾಲಿಸಿಸ್ ಎಲ್ಲ ಮಾಡ್ತಿದ್ವಿ. ಸೊ ಹರ್ಷ ಭೋಗ್ಲೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ತಾ ನೆಕ್ಸ್ಟ್ ಕಾಲ್ಸ್ ಯಾರ್ಯಾರಿದ್ದಾರೆ ನೋಡೋಣ ಬನ್ನಿ. ಸೊ ತುಂಬಾ ಮುಖ್ಯವಾಗಿ ಇವ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇಷ್ಟು ಮಾತಾಡುವಾಗ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ನಮ್ಮ ಮಕ್ಕಳು ಕೂಡ ಸಾಧನೆ ಮಾಡ್ಬೇಕಷ್ಟೇ. ನಮ್ಮ ಮಕ್ಕಳು ಕೂಡ ಸಾಧನೆ ಮಾಡಬೇಕು. ಈ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಹಾರೋಸ್ಕೋಪ್ ರೀತಿ ರಿಲೇಟೆಡ್ ಆಗಿ ಬಹಳಷ್ಟು ವಿಷಯಗಳನ್ನ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಇವರ ಪ್ಲಾನೆಟರಿ ಪೊಸಿಷನ್ಸ್ ನೀವು ನೋಡ್ತಿದ್ದೀರಾ, ಅವ್ರ ಬಗ್ಗೆ ನಾವು ಬಹಳಷ್ಟು ವಿಷಯನ ತಿಳಿಸ್ಕೊಟ್ವಿ. ಸೊ ನಮ್ಮ ಮಕ್ಕಳಲ್ಲಿ ಕೂಡ ನಾನು ಅದಕ್ಕೆ ಈಗ ಒಂದು 19ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನು ಕೆಲವ್ರ ಬಗ್ಗೆ ಮಾತಾಡ್ಕೊಂಡು ಬರುವಾಗ ಪಾಸಿಟಿವ್ ವಿಷಯಗಳನ್ನು ಮಾತಾಡ್ಕೊಂಡು ಬಂದಿದ್ದೀನಿ. ನೆಗೆಟಿವ್ ವಿಷಯ ಎಲ್ಲಾದ್ರೂ ಮಾತಾಡಿದಾಗ ಸ್ವಲ್ಪ ಹರ್ಟ್ ಆಗುತ್ತೆ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಮ್ಮ ಪಾಸಿಟಿವ್ ವಿಷಯಗಳನ್ನ ನಾವು ತಿಳ್ಕೊಂಡು ನೆಗೆಟಿವ್ ವಿಷಯಗಳನ್ನ ಮಾತ್ರ ನಾವು ತಿಳ್ಕೋಬೇಕು. ಪಾಸಿಟಿವ್ ವಿಷಯಗಳು ಬೇರೆಯವ್ರು ಹೇಳಿದ್ದು ನಮ್ಮಲ್ಲಿ ಇದೆ ಅಂದ್ರೆ ಅದ್ರ ಬಗ್ಗೆ ನಾವು ತಲೆಗೆ ಹಾಕೋಬಾರ್ದು. ಅದನ್ನ ಯಾವ್ದಾದ್ರು ನೆಗೆಟಿವ್ ವಿಷಯ ನಮ್ಮ ಬಗ್ಗೆನೇ ಯಾರಾದ್ರೂ ಕಮೆಂಟ್ ಮಾಡಿದ್ರು ಸರಿ, ಇಲ್ಲ ನಮ್ಮ ಅರಿವಿಗೆ ಅದು ಬಂದ್ರು ಸರಿ, ಅದನ್ನ ನಾವು ನಲ್ಲಿಫೈ ಮಾಡ್ಕೊಳಕ್ಕೆ ಅಂತ ಮುಂದುವರ್ಸ್ಕೊಂಡ್ಬಿಟ್ರೆ ತಿಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಾವು ಜೀವನದಲ್ಲಿ ಮೇಲ್ ಬರೋದಕ್ಕೆ ಸಾಧ್ಯ. ಈ ಒಂದು ಉನ್ನತ ಉದ್ದೇಶದಿಂದಲೇ ಇವತ್ತು ತಾರಾ ಭವಿಷ್ಯದಲ್ಲಾಗ್ಬೋದು, ನಮ್ಮ ಕಾರ್ಯಕ್ರಮದ ಕಾಲ್ಸ್ ಅಟೆಂಡ್ ಮಾಡೋ ಒಂದು ವಿಷಯಗಳಲ್ಲಾಗ್ಬೋದು, ಇಲ್ಲ ಜನ್ಮದಿನ ಭವಿಷ್ಯದಲ್ಲಾಗ್ಬೋದು, ಹೆಚ್ಚು ವಿಷಯಗಳನ್ನ ನಾವು ತಾರಾ ಭವಿಷ್ಯದಲ್ಲಿ ಕೊಡೋದು ಇಲ್ಲ ಜನ್ಮದಿನ ಭವಿಷ್ಯದಲ್ಲಿ ಕೊಡೋದು ಕೂಡ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಳ್ಳೋ. ಯಾಕಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿ ವಿಕಸನ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬಂದಾಗ
ನಾವು ರೆವಲ್ಯೂಷನ್ ಮಾಡ್ಬೋದು. ಇಲ್ಲ ಅಂತ ಹೇಳಿದಾಗ ರೆವಲ್ಯೂಷನ್ ಅಂತ ಹೇಳ್ತಕ್ಕಂಥದ್ದು ಅಲ್ಲಿಗೆ ನಿಲ್ಲುತ್ತೆ, ಅಷ್ಟರ ಮಟ್ಟಿಗೆ ನಿಲ್ಲುತ್ತೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಆಗ್ಬೋದು, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೆ ಆಗಲಿ, ಅವ್ರ ಜೊತೆ ಸೇರ್ತಕ್ಕಂಥ ವಿಷಯಗಳು ಯಾವ್ಯಾವ ರೀತಿ ಇದ್ರೆ ಒಳ್ಳೇದು ಅಂತ ನೋಡ್ಕೊಳ್ತಾ ಬನ್ನಿ. ಇವಾಗ ಯಾರು ಕಾಲ್ ಇದ್ದಾರೆ ನೋಡೋಣ, ಯಾರಿದ್ದಾರೆ ಮಾತಾಡೋಣ. ನಮಸ್ತೆ ಗುರುಜಿ. ಜೈ ಸರ್ವೇಶ್ವರ. ಯಾರು, ಎಲ್ಲಿಂದ? ಹೊನ್ನಾಳಿ ತಾಲೂಕು, ಲಿಂಗಾಪುರ ಅಂತ ಹೇಳಿ, ದಾವಣಗೆರೆ ಡಿಸ್ಟಿಕ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗನ ಬಗ್ಗೆ ತಿಳ್ಕೊಬೇಕಾಗಿ. ಮಗನ ಹೆಸರು ಹೇಳಿ. ಮಗನ ಹೆಸರು ಹೇಳಿ. ಮಗನ ಹೆಸರು ಕೌಶಿಕ್ ಕುಮಾರ್ ಅಂತ ಹೇಳಿ. ಕೌಶಿಕ್ ಕುಮಾರ್. ಕೌಶಿಕ್ ಕುಮಾರ್. ಡೇಟ್ ಆಫ್ ಬರ್ತ್ ಕೊಡಿ ಕೌಶಿಕ್ ಕುಮಾರ್ದು. 7/7/2008. 7/7/2008. 2008. ಹುಟ್ಟರೋ ಸಮಯ ಹೇಳಿ. 1:55. ಮಧ್ಯಾಹ್ನನಾ? ಮಧ್ಯಾಹ್ನ. ಓಕೆ. 3:55. 3:55. ಓಕೆ. ಮಧ್ಯಾಹ್ನ. 3:55. ಮಧ್ಯಾಹ್ನ. ಮಧ್ಯಾಹ್ನ 3. ಹೌದು. ರೈಟ್. ಕೌಶಿಕ್ ಕುಮಾರ್ ಬಗ್ಗೆ ಏನ್ ಪ್ರಶ್ನೆ, ಏನ್ ಮಾಡ್ತಿದ್ದಾರೆ ಕೌಶಿಕ್ ಕುಮಾರ್? ಅವನು ಈಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಹೇಗೆ ಓದ್ತಾ ಇದ್ದಾರೆ? ಅದೇ ಹಠ ಮಾಡ್ತಾನೆ, ಓದಲ್ಲ ಕರೆಕ್ಟ್ ಆಗಿ, ಸ್ವಲ್ಪ ತರಲೆ. ರೈಟ್ ಸರ್. ನೀವೇನ್ ಓದಿದ್ರಿ, ಏನ್ ಮಾಡ್ತಿದ್ರ ತಾವು? ನಾನು ಟಿವಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಟಿವಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ರ? ಏನ್ ಓದಿದ್ರಿ ನೀವು? ನಾನು ಜೆಒಸಿ ಮಾಡಿದ್ದೀನಿ, ಡಿಪ್ಲೊಮಾ ಜೆಒಸಿ. ಓಕೆ ಸರ್. ನೀವು ಕೂಡ ಇವಾಗ ಕೆಲಸ ಕಲ್ತಿದ್ರಿಂದ ನಿಮ್ ಜೀವನ ನಡೀತಾ ಇರೋದು, ಓದಿದ್ರಿಂದ ನಡೀತಾ ಅಲ್ವಾ? ಇಲ್ಲ, ಓದಿದ್ರಿಂದ ನಿಮ್ಗೆ ಗೊತ್ತು, ನಾನು ಓದಿರೋದು ಕಡಿಮೆ, ನಾನು ಕಲ್ತಿರೋದ್ರಿಂದಾನೇ ಹೊಟ್ಟೆ ಪಾಡು, ನನಗೂ ಮದುವೆ ಆಯ್ತು, ಇಬ್ರು ಮಕ್ಕಳಾದ್ರು ಅಂತ. ಯಾಕೆ ಸರ್ ಪ್ರಪಂಚದಲ್ಲರೂ ಅಪ್ಪ ಅಮ್ಮ ಅಲ್ಲ, ಅವ್ರು ಮಾಡೋದ್ ಮಾತ್ರ ಕೆಲಸ ಕರೆಕ್ಟ್, ಮಕ್ಕಳು ಮಾತ್ರ ಓದ್ಬೇಕು ಅಂತ ಯಾಕೆ ಸರ್ ತಲೆ ಮೇಲೆ ಕುತ್ಕೋಬೇಕು? 4ನೇ ಕ್ಲಾಸ್ ತಾನೇ ಸರ್ ಓದ್ತಾ ಇದ್ದಾನೆ, ಏನ್ ಸರ್ ಅಂತ ಅನ್ಯಾಯ ಆಗೋಯ್ತು ನೋಡಿ. ನಾವೇ ಯಾವ್ದೋ ಟಿವಿ ಮೆಕ್ಯಾನಿಕ್ ವಿಷಯಗಳನ್ನ ಕಲ್ತಿದ್ದಕ್ಕೋಸ್ಕರ ದಿನಕ್ಕೊಂದು 500, 1000, 2000 ದುಡಿತೀವಿ, ಜೀವನ ನಡ್ಕೊಂಡು ಹೋಗ್ತಾ ಇದೆ. ಆಗ ಕಲಿಯೋದ್ರಿಂದ ಹೋಗುತ್ತಾ, ಓದೋದ್ರಿಂದ ಆಗತ್ತೆ ಅಂದ್ರೆ ಓದ್ಗಿಂತ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ರೀ. ಅದರಿಂದ ಓದನ್ನ ಯಾವತ್ತೂ ಅಷ್ಟೇ ಅಡಿಷನಲ್ ಆಗಿ ಇಟ್ಕೊಳ್ರಿ, ಅದೊಂದು ಜಸ್ಟ್ ಬೇಕಾಗಿರೋದಷ್ಟೇ. ಅಕಾಡೆಮಿಕ್ ಎಜುಕೇಶನ್ ಜೊತೆಗೆ ಎಷ್ಟು ಎಕ್ಸ್ಟ್ರಾ ಕ್ಲರಿಕಲ್ ಆಕ್ಟಿವಿಟಿ ನಮ್ಮ ಮಗನಲ್ಲಿ ಇದೆ ಅಂತ ನೋಡಿ. ಇವನು ಹಠ ಮಾಡ್ತಾನೆ, ಕೋಪ ಮಾಡ್ತಾನೆ ಅಂದ್ರೆ ಇವನಿಗೆ ಕುಜಗ್ರಹ ಸಿಂಹರಾಶಿಯಲ್ಲಿ, ಶನಿ ಗ್ರಹ ಸಿಂಹರಾಶಿಯಲ್ಲಿ, ಇವನೇನಾದ್ರೂ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಹಾಕಿ. ಅದೇ ರೀತಿ ಇವನು ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಸಾಧನೆ ಮಾಡ್ತಕ್ಕಂಥ ಹುಡುಗ. 7ನೇ ಸಂಖ್ಯೆಯಲ್ಲಿ ಹುಡುಗರು ನೋಡಿ. ನೀವು ಆಲ್ರೆಡಿ ನೀವಿದ್ದೀರಾ, ಅಪ್ಪ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇದ್ದೀರಾ, ಹೆರಿಡಿಟರಿ ಬೇರೆ ಬಂದೇ ಬರುತ್ತಾನೆ. ನಾವು ಅನ್ಕೋಬೇಕಾಗಿರೋದು ಇಷ್ಟೇ, ರಾಜ್ಕುಮಾರ್ ಅವರು ಓದ್ಲಿಲ್ಲ, ಅವ್ರ ಮಗ ಪುನೀತ್ ರಾಜ್ಕುಮಾರ್ ಓದ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಸರ ಆಗ್ಲಿಲ್ಲ. ರಾಜ್ಕುಮಾರ್ ಅವ್ರು ಆಕ್ಟಿಂಗ್ ಮಾಡ್ತಿದ್ರು, ಅವ್ರ ಮಗ ಆಕ್ಟಿಂಗ್ ಮಾಡಿರಲಿಲ್ಲ ಅಂದ್ರೆ ಬೇಜಾರಾಗ್ತಿತ್ತು ಅವ್ರಿಗೆ. ನಿಜನೋ ಇಲ್ವೋ? ಎಲ್ರು ಅಷ್ಟೇ, ದೊಡ್ಡವ್ರು ನೋಡಿನೇ ಕಲಿಬೇಕ್ರಿ. ದೊಡ್ಡವ್ರ ಬಗ್ಗೆ ಕಮೆಂಟ್ ಮಾಡ್ಬಿಟ್ವಿ ಅಂತಲ್ಲ. ನಾನು ಓದಿಲ್ಲ, MMA ಇಸ್ಕೊಂಡಿದ್ದೆ, ನನ್ ಮಗ ಶೂಟಿಂಗ್ ಗೀಟಿಂಗ್ ಅಂತ ಇದ್ಕೊಂಡು ಪುನೀತ್ ರಾಜ್ಕುಮಾರ್ ಓದ್ಲಿಲ್ಲ, ಪರವಾಗಿಲ್ಲ ಬಿಡು. ಆದ್ರೆ ನಾನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಲ್ಲ, ನನ್ ಮಗ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ನಿಜ ತಾನೆ? ಅದೇ ತರನೇ ರೀ, ಹೆರಿಡಿಟರಿ ಅನ್ನೋದು ಒಂದು ಫ್ಯಾಕ್ಟರ್ ಇರಬೇಕು ತಾನೆ. ನೀವು ಎಲೆಕ್ಟ್ರಾನಿಕ್ಸ್ ಇದಿಲ್ಲ, ಇವನು ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಸಾಧನೆ ಮಾಡೋ ಹುಡುಗ. ಆದ್ರಿಂದ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಲ್ಲೇ ಓದಿಸಿ, ಇವನಿಗೆ ಇಂಟ್ರೆಸ್ಟ್ ಇದ್ರೆ ತಿಳ್ಕೋಬೇಕು. ಹೆರಿಡಿಟರಿ ಬಂದ್ಬಿಡುತ್ರಿ, ಅದನ್ನ ಹೇಳ್ಕೊಡ್ಬೇಕಾದಿಲ್ಲ, ಅದಕ್ಕೆಲ್ಲ ಏನಿಲ್ಲ. ಇದು ಸೈನ್ಸ್ ಒಪ್ಪುತ್ತೆ, ನಾನು ಹೇಳ್ತಕ್ಕಂಥದ್ದು ತರಲೆ ಮಾತಲ್ಲ, ಇದು ಸೈನ್ಸ್ ಒಪ್ಪುತ್ತೆ. ಅದರಿಂದ ಧಾರಾಳವಾಗಿ ಇವನ್ನ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಲ್ಲಿ ಓದಿಸಿ, ಪ್ರಾಕ್ಟಿಕಲ್ ಓದಿಸಿ. ಯಾಕೆಂದ್ರೆ ಇವನ್ನೆಲ್ಲ ಕಿತಾಕಿ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋನು, ಸುಮ್ಮನೆ ಪುಸ್ತಕ ಇಟ್ಕೊಂಡು ಕುತ್ಕೊಳ್ಳೋನಲ್ಲ. ಅದ್ರ ಜೊತೆ ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟಿನೂ ಹಾಕಿ, ಜೊತೆಲಿ ಓದೋಕ್ಕೂ ಹೇಳಿ. ಅವಾಗ ನಮ್ಗೇನಾಗುತ್ತೆ ನೋಡ್ಕೊಳ್ಳಿ, ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಜನರಲ್ ನಾಲೆಡ್ಜ್ ಜೊತೆಗೆ ನಾವು ಜ್ಯೋತಿಷ್ಯವನ್ನ ಹ್ಯಾಂಡಲ್ ಮಾಡಿದಾಗ ಜ್ಯೋತಿಷ್ಯ ಮೌಢ್ಯ ಅಂತ ಅನ್ಸಲ್ಲ. ನಾವು ಜನರಲ್ ನಾಲೆಡ್ಜ್ ಎಲ್ಲ ಬಿಟ್ಬಿಡ್ತೀವಿ, ಜನರಲ್ ಫ್ಯಾಕ್ಟರ್ಸ್ ಎಲ್ಲ ಬಿಟ್ಬಿಟ್ಟು ಜ್ಯೋತಿಷ್ಯನೇ ದೊಡ್ಡದು ಅಂತೇಳಿ ವೇಷಭೂಷಣಗಳು ಹಾಕೊಂಡ್ಬಂದು ನಾವು ಜ್ಯೋತಿಷ್ಯ ಹೇಳುವಾಗ ಎಲ್ರಿಗೂ ಒಂಥರ ಮುಜುಗರ ಅನ್ಸುತ್ತೆ. ಅದರಲ್ಲಿ ಹೆಚ್ಚಾಗಿ ಬುದ್ಧಿಜೀವಿಗಳಿಗಂತೂ ಯಾಕೆ ಜ್ಯೋತಿಷ್ಯ ಬೆಳಗ್ಗೆ 8 ಗಂಟೆಗೆ ಬರ್ತದೋ ಟಿವಿಗೆ ಅನ್ನೋ ಲೆವೆಲ್ ಬಂದ್ಬಿಟ್ಟಿದೆ. ಆದ್ರಿಂದ ನೀವು ಅದನ್ನ ಹಂಗೆ ಅನ್ಕೊಳ್ಳೇಬೇಡಿ. ಇವನು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಾಧನೆ ಮಾಡ್ತಕ್ಕಂಥ ಹುಡುಗ, ಓದು ಫ್ಯಾಕ್ಟರ್ ಜೊತೆಗೆ ಅವನ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಬರ್ತಾನೆ. ಸಿಂಗಿಂಗ್, ಮ್ಯೂಸಿಕ್ ಅಲ್ಲಿ ಕೂಡ, ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ, ಆರ್ಟ್, ಪೇಂಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರು ಹಾಕಿ. ಇವನು ಅದರಲ್ಲಿ ಕೂಡ ಸಾಧನೆ ಮಾಡೋ ಹುಡುಗಾನೆ. ಓಕೆನಾ? ಇಷ್ಟೆಲ್ಲ ಯೋಗಗಳು ಅವನಿಗಿದೆ. ಅದೆಲ್ಲ ಮಾಡೋದಕ್ಕೆ ನಮ್ಮ ಕಡೆಯಿಂದ ಇವನಿಗೆ ಬೆಸ್ಟ್ ಲಕ್ಕಿ ಟಿಪ್ ಏನಂದ್ರೆ, ಪೂರ್ವಕ್ಕೆ ತಲೆ ಮಾಡಿ ಮಲ್ಕೊಳ್ಳೋಕೆ ಹೇಳಿ, ಉತ್ತರಕ್ಕೆ ಮುಖ ಮಾಡಿ ಓದಕ್ಕೆ ಹೇಳಿ. ಇವನಿಗೊಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ನ ಕತ್ತಿಗೆ ಲಾಕೆಟ್ ಆಗಿ ಹಾಕೊಳ್ಳೋಕೆ ಹೇಳಿ. ಲೈನ್ ಚೆಕ್ಸ್ ಬರ್ತಕ್ಕಂಥ, ಬ್ಲಾಕ್ ರೆಡ್ ಮಿಕ್ಸ್ ಇಲ್ದೇ ಇರ್ತಕ್ಕಂಥ ಬೇರೆ ಕಲರ್ಸ್ ಅಲ್ಲೆಲ್ಲಾನು ಡ್ರೆಸ್ಸಸ್ ನ ಹಾಕಕ್ಕೆ ಹೇಳಿ. ಇವನ್ ಪ್ಲೈನ್ ಶರ್ಟ್ಸ್ ಹಾಕಿದ್ರೆ ಚೆನ್ನಾಗಿರಲ್ಲ, ಆ ತರ ಡ್ರೆಸ್ಸಸ್ ಹಾಕೋದು ಇವನಿಗೆ ಸಕ್ಸಸ್ ಕೊಡುತ್ತೆ. ಓಕೆನಾ? ಸೊ ಈ ತರದೆಲ್ಲ ಲಕ್ಕಿ ಟಿಪ್ ನ ಫಾಲೋ ಮಾಡಿ, ನೀವು ಕೂಡ ಸಾಧನೆ ಮಾಡ್ದಂಗಾಗುತ್ತೆ, ನಿಮ್ಮ ಮಗ ಕೂಡ ಸಾಧನೆ ಮಾಡಿ ನಿಮ್ಮ ಹೆಸರನ್ನ ಉಳಿಸ್ತಾನೆ. ಸರಿನಾ? ಓಕೆ ವೀಕ್ಷಕರೇ, ಒಂದು ವಿರಾಮ ತಗೊಳ್ತಕ್ಕಂಥ ಸಮಯ ಆಯ್ತು. ಒಂದು ಪುಟ್ಟ ವಿರಾಮ ತಗೊಂಡು ಬಹು ಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ.
ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈಗ ನಮ್ಮ ಜೊತೆ ಮಾತಾಡಕ್ಕೆ ಮತ್ತೆ ಇನ್ನೊಬ್ರು ಕಾಲರ್ ಸಿದ್ಧವಾಗಿದ್ದಾರೆ. ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ಜೈ ಶರ್ಬೇಶ್ವರ, ಹೇಳಿ ಯಾರು, ಎಲ್ಲಿಂದ? ಕವಿತಾ ಅಂತ ಬಳ್ಳಾರಿಯಿಂದ ಫೋನ್. ಬಳ್ಳಾರಿಯಿಂದ ಕವಿತಾ ಅವರೇ, ಹೇಗಿದ್ದೀರಾ ಕವಿತಾ ಅವರೇ? ಏನ್ ಸಮಾಚಾರ? ಸರ್ ನನ್ನ ಸಂಸಾರ ಜೀವನ ಚೆನ್ನಾಗಿಲ್ಲ ಸರ್. ನನಗೆ ಜಾಬ್ ಹುಡುಗ ಸರ್ಚ್ ಮಾಡ್ತಿದ್ದೀನಿ, ಜಾಬ್ ಸಿಗ್ತಿಲ್ಲ. ಗೌರ್ಮೆಂಟ್ ಜಾಬ್ ಸಿಗ್ಬೇಕು. ಏನ್ ಸಂಸಾರ ಜೀವನ ಸರಿಯಾಗಿರ್ಬೇಕು, ಗೌರ್ಮೆಂಟ್ ಜಾಬ್ ಸರಿ ಇರ್ಬೇಕು. ಏನ್ ಮೇಡಮ್ ಒಂದೇ ಸರಿ ಈಗ ಈ ಟೆನ್ಷನ್ ಬಂದ್ಬಿಟ್ರೆ ಏನ್ ವಿಶೇಷ? ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ನೋಡೋಣ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸರ್, ಸ್ಕೂಲ್ ಡೇಟ್ ಇದೆ. ಸ್ಕೂಲ್ ಡೇಟ್ ಇದೆ. ಯಜಮಾನ್ರದ್ದು ಕೂಡ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಮದುವೆ ಆಗಿರೋ ತಾರೀಕು? ಮದುವೆ ಆಗಿದೆ ಡೇಟ್ ಡಿಸೆಂಬರ್ 14 ಸರ್. ಡಿಸೆಂಬರ್ 14. ಯಜಮಾನ್ರು ಏನ್ ಮಾಡ್ತಿದ್ದಾರೆ? ಯಜಮಾನ್ರು ITI ಕಂಪ್ಲೀಟ್ ಮಾಡಿ ಜಾಬ್ ಮಾಡ್ತಿದ್ರು ಸರ್. ಈಗ ಜಾಬ್ ಕೂಡ ರಿಸೈನ್ ಮಾಡ್ಬಿಟ್ಟಿದಾರ. ಮಕ್ಕಳು ನಿಮಗೆ? ಮಕ್ಕಳಿಲ್ಲ ಸರ್, ಮದುವೆ ಆಗಿ 6 ತಿಂಗಳಾಯ್ತು. ಸಂಸಾರ ಜೀವನೇ ಸರಿಗಿಲ್ಲ. ನಾನು ಜಾಬ್ ಸರ್ಚ್ ಮಾಡ್ತಿದ್ದೆ. ಇವಾಗ ಜಸ್ಟ್ 6 ಮಂತ್ಸ್ ಆಯ್ತಾ? 6 ತಿಂಗಳಿಗೆ ಮದುವೆ ಆಗಿ ಸರಿ ಇಲ್ಲ ಅಂತೀರಾ? ನಾವು ಸ್ವಲ್ಪ ನೋಡ್ಬೇಕಲ್ವಾ ಇವಾಗ? ಯಾಕೆಂದ್ರೆ ತುಂಬಾ ಮುಖ್ಯವಾಗಿ ಕವಿತಾ ಅವ್ರೆ, ನಾನು ಇವಾಗ ತಿಳಿಸ್ಕೊಡ್ತೀನಿ. ಡಿಸೆಂಬರ್ 14-15 ಸರ್ ಮ್ಯಾರೇಜ್ ಡೇಟ್. ಗೊತ್ತಾಯ್ತು ನೋಡಿ, ನಿಮ್ಗೂ ಡೇಟಾ ಬರ್ತಿಲ್ಲ, ಅವ್ರಿಗೂ ಡೇಟಾ ಬರ್ತಿಲ್ಲ ಅಂದ್ರೆ ಮ್ಯಾಚ್ ಹೆಂಗಿದೆ ಅಂತ ನೋಡೋದೇ ಕಷ್ಟ ಅಲ್ವಾ? ಅದು ಬಂದಿರೋದು ತಪ್ಪಿಲ್ಲಿ. ಸೊ ಮ್ಯಾಚ್ ಇವಾಗ ನಾವು ಕುದುರೆ, ಇನ್ನೊಬ್ರು ಯಾರು ಆನೇನ ಅಂತ ತಿಳ್ಕೊಳ್ಳದೆ ನಾವು ಸುಮ್ನೆ ಮದುವೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಅದಕ್ಕೋಸ್ಕರ ಡೇಟ್ ಆಫ್ ಬರ್ತ್ ಒಂದು ಮ್ಯಾಚ್ ಇರ್ಲೇಬೇಕು ತಾನೆ. ಏನ್ ಇವಾಗೆಲ್ಲ ಮನಸ್ಸಿನ ಪ್ರಕಾರ ನೋಡ್ಕೊಂಡು ಓಡಾಡಿ ಮಾತಾಡಿ ಮದುವೆ ಮಾಡ್ಕೊಳ್ತಕ್ಕಂಥ ಲೆವೆಲ್ಗೆಲ್ಲ ಇದೀವ ಇವತ್ತಿನ ಕಾಲಘಟ್ಟದಲ್ಲಿ ಇನ್ನೂ ಬಂದಿಲ್ಲ ಅದಲ್ಲ. ಅದರಿಂದ ಸೊ ನನಗ್ ಪ್ರಕಾರ ಮದುವೆ ಆಗಿದೆ, ಇಬ್ರು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಈಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೇನೋ ಮಾಡ್ಕೊಳ್ಳೋದ್ರ ಬದಲು ನನ್ನ ಕಡೆಯಿಂದ ಒಂದು ಸಿಂಪಲ್ ಸಜೆಷನ್ ಅಂದ್ರೆ, ನೀವು ಮರುಮಾಂಗಲ್ಯ ನೋಡ್ತಾ ಇರ್ಬೋದು, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಹೋಗ್ತಿರುತ್ತೆ ರೆಗ್ಯುಲರ್ ಆಗಿ, ಉಚಿತ ಮರುಮಾಂಗಲ್ಯ ಧಾರಣೆ. ನಾವು ತಿರುಪತಿಯಲ್ಲಿ ರೆಗ್ಯುಲರ್ ಆಗಿ ಈ ತರ ಯಾರು ಡಿಫರೆನ್ಸ್ ಆಫ್ ಒಪಿನಿಯನ್ ಹೆಚ್ಚಿರುತ್ತೋ ದಂಪತಿಗಳಲ್ಲಿ ಅವರೆಲ್ಲರೂ ಕೂಡ ತಿರುಪತಿಗೆ ಬರಕ್ಕೆ ಹೇಳ್ತೀವಿ. ಒಂದು ವ್ರತ ಇದ್ದು ಅವ್ರು ಬಂದು ಮರುಮಾಲ್ದಾಣೆ ಮಾಡ್ಕೊಳ್ತಾರೆ. ಮರುಮಾಲ್ದಾಣೆ ಮಾಡ್ಕೊಂಡ್ಮೇಲೆ ಅಪ್ ಟು 90% ರಿಸಲ್ಟ್, ತುಂಬಾ ಚೆನ್ನಾಗಿರ್ತಕ್ಕಂಥ ರಿಸಲ್ಟ್ ನ ನೋಡಿದ್ದೀನಿ. ಅದರಿಂದ ನೀವು ನಿಮ್ಮ ಯಜಮಾನ ಜೊತೆ ಕುಳಿತು ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ನಮ್ಮಲ್ಲಿದೆ, ಆಮೇಲೆ ಇಬ್ಬರಿಗೂ ಡೇಟಾ ಬರ್ತಿಲ್ಲ, ಯಾವ ತರ ಮ್ಯಾಚ್ ಏನೋ ಗೊತ್ತಿಲ್ಲ, ಮರುಮಾಲ್ದಾಣೆ ಮಾಡ್ಕೊಳ್ಳೋಂತ ತಿಳ್ಕೊಂಡು ಮರುಮಾಲ್ದಾಣೆಗೆ ಬನ್ನಿ. ಆಮೇಲೆ ನಿಮಗೂ ಸರಿ, ನಿಮ್ಮ ಯಜಮಾನಿಗೂ ಸರಿ, ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂತೀರಾ, ನೀವು ಕೆಲಸಕ್ಕೆ ಟ್ರೈ ಮಾಡ್ತಿದ್ರಾ, ನೀವು ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸ್ಬಿಡಿ. ಯಜಮಾನರಿಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿ ಅವ್ರಿಗೂ ಕೆಲಸ ಕಾರ್ಯದಲ್ಲಿ ಒಳ್ಳೇದಾಗಕ್ಕೆ ಟೋಪಾಸ್ ರೂಬಿ ಅಂತ ಒಂದು ಉಂಗುರ ಅವ್ರ ಬಲಗೈ ತೋರ್ ಬೆಳಗ್ಗೆ ಹಾಕೊಳ್ಳಿ. ನೀವು ಎಡಗೈ ಉಂಗುರದ ಬೆಳಗ್ಗೆ ಒಂದು ಓನಿಕ್ ಜಿರ್ಕಾನ್ ಉಂಗುರವನ್ನ ಹಾಕೊಳ್ಳಿ. ಇದು ನಿಮ್ಮಿಬ್ಬರಲ್ಲಿ ಇರತಕ್ಕಂಥ ಡಿಫರೆನ್ಸ್ ಆಫ್ ಒಪಿನಿಯನ್ ನ ಕಡಿಮೆ ಮಾಡುತ್ತೆ. ಮರುಮಾಂಗಲ್ಯ ಧಾರಣೆ ಜೊತೆಗೆ ವೇದಿಕ ವಾಸ್ತು ಕಿಟ್ ನೀವು ಅಳವಡಿಸಿರೋದು ಕೂಡ ಮನೆಗೆ ನೆಮ್ಮದಿನೂ ತರುತ್ತೆ, ಶಾಂತಿನೂ ತರುತ್ತೆ. ಇದನ್ನ ಮರಿದೆ ಮಾಡ್ಕೊಳ್ಳಿ. ಶರ್ಬೇಶ್ವರ ನಿಮ್ಗೆ ಒಳ್ಳೇದ್ ಮಾಡ್ಲಿ, ಚಿಂತೆ ಮಾಡಬೇಡಿ. ಬನ್ನಿ ನೆಕ್ಸ್ಟ್ ಕಲರ್ ಯಾರು ಅಂತ ನೋಡೋಣ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಇಲ್ಲದೆ ಹಿಂಗ್ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕವಿತಾ ಅವರು. ಜೈ ಶರ್ಬೇಶ್ವರ, ಯಾರು, ಎಲ್ಲಿಂದ? ನಮಸ್ತೆ ಸರ್. ನಮಸ್ತೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ಲಿಂಗಾಪುರ ಅಂತ ಹೇಳಿ. ರೈಟ್, ಕೇಳಿ ಮೇಡಮ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಮಗನ್ ಡೇಟ್ ಆಫ್ ಬರ್ತ್ ಕೊಡಿ. ಮಗಳು ಚಾರಿತ್ರ್ಯ 12/7/2012. 12/7/2012. ಹುಟ್ಟರ ಸಮಯ ಹೇಳಿ. ರಾತ್ರಿ 1:50. ರಾತ್ರಿ 1:50. ಹೌದು ಸರ್. ಅಂದ್ರೆ ಇದು 11ನೇ ತಾರೀಕು ನೈಟ್, 12ನೇ ತಾರೀಕು ಮಾರ್ನಿಂಗ್, ಕರೆಕ್ಟ್? 12ನೇ ತಾರೀಕು ಮಾರ್ನಿಂಗ್ ಆಗತ್ತೆ ಸರ್. ಅಶ್ವಿನಿ ನಕ್ಷತ್ರ ಮೇಷರಾಶಿ ಬರ್ತಾ ಇದೆ, ಸರಿನಾ? ಅಶ್ವಿನಿ ನಕ್ಷತ್ರ ಮೇಷರಾಶಿ ಬರ್ತಾ ಇದೆ. ರೈಟ್, ಕೇಳಿ ಏನ್ ಪ್ರಶ್ನೆ ಮಗಳ ಬಗ್ಗೆ ಏನ್ ಪ್ರಶ್ನೆ? ಸರ್ ಅವಳು UKG ಓದ್ತಿದ್ದಾಳೆ. ಓದೋದ್ರಲ್ಲಿ ಏನು ಇಲ್ಲ, ಅವಳ ಭವಿಷ್ಯ ಹೇಗಿದೆ, ಅವಳು ಹುಟ್ಟಿರೋ ಡೇಟು ಎಲ್ಲ ಚೆನ್ನಾಗಿದ್ಯಾ? ಓಕೆ, ಏನ್ ಮಾಡಿಸ್ಬೇಕು ಅಂತ ನಿಮ್ ಮಗಳನ್ನ ನಿಮ್ಗೆ ಆಸೆ? ಅವಳಿಗೆ ಬಹಳ ಇಷ್ಟ ಡಾಕ್ಟರ್ ಆಗ್ಬೇಕಂತ. ಅವಳು ಹೇಳೋದು ಡಾಕ್ಟರ್ ಅಂತ ಹೇಳಿ. ಅವಳು ಏನ್ ಓದಕ್ ಇಷ್ಟ ಪಡ್ತಾಳೋ ಅದಕ್ಕೆ ಮುಂದೆ ನಾವು ನಮ್ ಕಾರ್ಯಕ್ರಮ ನೋಡ್ತಿರ್ತೀರಾ? ನೋಡ್ತಿರ್ತೀವಿ ಸರ್. ನಾನು 3ನೇ ತಾರೀಕು, 12ನೇ ತಾರೀಕು, 21, 30ನೇ ತಾರೀಕು ಕೊಟ್ಟವ್ರನ್ನ ಹೆಚ್ಚಾಗಿ ವೈದ್ಯರಾಗಿರೋದನ್ನ ನಾನು ಹೇಳಿದ್ದೀನಿ ಕಾರ್ಯಕ್ರಮದಲ್ಲಿ. ಓಕೆ, ಆದ್ರಿಂದ ಇವಳು UKG ಓದೋವಾಗ್ಲೇನೆ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದನ್ನೇ ಬೆಳೆಸ್ಕೊಂಡೋಗಿ. ಯಾಕಂದ್ರೆ ಈಕೆ ಜಾತಕದಲ್ಲಿ ಶುಕ್ರ ಗುರು ಕೇತು ಒಟ್ಟಿಗೆ ಜಾತಕದಲ್ಲಿದೆ ಅಂದ್ರೆ 100% ಡಾಕ್ಟರ್ ಆಗ್ತಕ್ಕಂಥ ಯೋಗ ಉಂಟು. ಅದರಿಂದ ಅದ್ರ ಕಡೆಗೆ ಗಮನ ಕೊಡಿ. ಇವಾಗ ಚಾರಿತ್ರ್ಯ ಅಂತ ಹೆಸರಿಟ್ಟಿರೋದು ಅದು ಅಕ್ಷರ ಬಂದಿರೋದಕ್ಕೋಸ್ಕರ ಇಟ್ಟಿರೋ ಹೆಸರು. ಇದನ್ನ ಬದಲಾವಣೆ ಮಾಡ್ಕೊಳ್ಳೋದು ಮುಖ್ಯ. ಚಾರಿತ್ರ್ಯ ಅನ್ನೋದನ್ನ ಜನ್ಮನಾಮಕ್ಕಿಟ್ಟು ರೂಢಿ ನಾಮಕ್ಕೆ ಬೇರೆ ಹೆಸರಿಗೆ ಹೋಗ್ತಕ್ಕಂಥದ್ದು ಇವ್ರಿಗೆ ಸೂಕ್ತ. ಸೊ ಸಣ್ಣ ಮಗು UKG ಇಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿರೆಲ್ಲರಿಗೂ ಕೂಡ ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ತುಂಬಾ ಒಳ್ಳೇದು ಅಂತ ಹೇಳ್ತಿರ್ತೀನಿ. ಆ ಪೆಂಡೆಂಟ್ ನ ಯೂಸ್ ಮಾಡಕ್ಕೆ ಹೇಳಿ, ಒಳ್ಳೇದಾಗುತ್ತೆ ಅವ್ರಿಗೆ. ಶರ್ಬೇಶ್ವರ್ ನಿಮ್ಮ ಮಗಳಿಗೆ ಒಳ್ಳೇದ್ ಮಾಡ್ಲಿ. ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ ಬನ್ನಿ. ಜೈ ಶರ್ಬೇಶ್ವರ, ಯಾರು, ಎಲ್ಲಿಂದ? ನಮಸ್ತೆ ಸರ್, ನಾನು ಶೋಭಾ ಅಂತ ಮೈಸೂರಿಂದ. ಹೇಳಿ ಶೋಭಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಯ್ತು? ಮಗಳ ಬಗ್ಗೆ ತಿಳಿಬೇಕಾಗಿತ್ತು. ಮಗಳ ಡೇಟ್ ಆಫ್ ಬರ್ತ್ ಕೊಡಿ ಶೋಭಾ ಅವರೇ. 7/5/96.
1996. ಬೆಳಿಗ್ಗೆ 9:35. ಬೆಳಗ್ಗೆ 9:35. ನಿಮ್ಮ ಮಗಳ ಹೆಸರೇನು ಶೋಭಾ ಅವರೇ? ಅನನ್ಯ ಅಂತ. ಅನನ್ಯ, ರೈಟ್. ಅನನ್ಯ ಅವ್ರ ಬಗ್ಗೆ ಏನ್ ಪ್ರಶ್ನೆ? ಹುಟ್ಟಿರೋದು ಧನುಸು ರಾಶಿ, ಮೂಲ ನಕ್ಷತ್ರ ಬರ್ತಾ ಇದೆ, ಕರೆಕ್ಟ್? ಹೌದು. ಕೇಳಿ ಇವ್ರ ಬಗ್ಗೆ ಏನ್ ಪ್ರಶ್ನೆ? ಸರ್, ಅವಳು UPSC ಕೋಚಿಂಗ್ ತಗೋಬೇಕು ಅಂತ ಇದ್ದಾಳೆ. ಈಗ ಡಿಗ್ರಿ ಆಗಿದೆ. ಸರಿ ಹೋಗುತ್ತಾ ಅವಳಿಗೆ ಅಂತ ಕೇಳೋಣ. 500% ಸರಿ ಹೋಗುತ್ತೆ ಮೇಡಮ್, ಮಾಡಕ್ ಕೇಳಿ. 500% ಸರಿ ಹೋಗುತ್ತೆ, ಧಾರಾಳವಾಗಿ ಮಾಡಕ್ ಕೇಳಿ. ಅದಕ್ಕೆ ಕೆಲವು ನಮ್ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಎಲ್ಲ ಏನಂದ್ರೆ, ಇವಾಗ ಏನು ಅಕ್ಷರದಲ್ಲಿ ನೀವು ಇವರಿಗೆ ಹೆಸರಿಟ್ಟಿಲ್ಲ ಅನನ್ಯ ಅಂತ ಕರೀತಾರೆ. ನೇಮ್ ಚೇಂಜ್ ಮಾಡ್ಸಿದೀನಿ, ನಿಮ್ಮ ಹತ್ರನೇ ಬಂದಿದ್ದೆ. ನೇಮ್ ಚೇಂಜ್ ಮಾಡ್ಸಿದೀನಿ, ಅದು ಇನ್ನೂ ಪ್ರೊಸೀಜರ್ ನಡೀತಾ ಇದೆ. ಮತ್ತಿನ್ನೊಂದ್ಸತಿ ರಿಕವರ್ ಕರ್ನಾಟಕದವ್ರಿಗೂ ಕೂಡ ವಿಟ್ನೆಸ್ ಸಿಕ್ಬಿಡ್ಲಿ ಅಂತ ಅನ್ನೋದಕ್ಕೋಸ್ಕರ ಮಾಡಿದ್ರೆ ನಾನು ಅಲ್ಲಿ ಕೂಡ ಅದೇ ಹೇಳ್ತೀನಿ, ಇಲ್ಲಿ ಕೂಡ ಅದೇ ಹೇಳ್ತಿರ್ತೀನಿ. ಓಕೆ, ಹೆಸರು ಚೇಂಜ್ ಮಾಡಿದ್ರೆ ನೋ ಪ್ರಾಬ್ಲಮ್, ಹೆಸರು ಚೇಂಜ್ ಮಾಡಿಲ್ಲ ಅಂದ್ರೆ ಮಾಡಬೇಕು. ಓಕೆ, ಆದ್ರಿಂದ 500% ನೀವು ಅಲ್ಲಿನೂ ಚೆಕ್ ಮಾಡಿದಿರಾ, ಇಲ್ಲಿನೂ ಚೆಕ್ ಮಾಡ್ತಾ ಇದ್ದೀರಾ, 500% ಅವ್ರಿಗೆ ಅದು ಒಳ್ಳೇದಾಗುತ್ತೆ. ನಾನು ಏನೇನು ಲಕ್ಕಿ ಟಿಪ್ಸ್ ಹೇಳಿದ್ದೀನೋ ಅದನ್ನೆಲ್ಲ ಫಾಲೋ ಮಾಡಕ್ಕೆ ಹೇಳಿ. ನನ್ನನ್ನು ಭೇಟಿ ಮಾಡಿದ್ಮೇಲೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಕ್ಬಿಟ್ಟಿರುತ್ತೆ. ಜಸ್ಟ್ ಒಂದು ರೀಚೆಕ್ ಮಾಡಿದೀರಾ, ನಮ್ಮ ಕಡೆಯಿಂದ ಕಾನ್ಫಿಡೆನ್ಸ್ ಅಂತ ಆನ್ಸರ್ ಸಿಕ್ಬಿಟ್ಟಿರುತ್ತೆ. ಈಗ ಇನ್ನೂ ಖುಷಿ ಆಗ್ಬಿಟ್ಟಿರ್ತೀರಾ. ಖುಷಿ ಆಗೋದು ಮಾತ್ರ ಅಲ್ಲ, ಇವ್ರು ಯಾರು ಅಂತಾನೆ ಗೊತ್ತಿರಲ್ಲ, ನಾವ್ ಯಾರು ಅಂತ ಗೊತ್ತಿಲ್ಲ, ಕಾಲ್ ಮಾಡಿದ್ಮೇಲೆ ಮತ್ತೆ ಇದೇ ಆನ್ಸರೇ ಬರುತ್ತೆ ಅಂತ ಅವಾಗ ಕೇಳಿದ್ರು ಅಷ್ಟೇ, ಇವಾಗ ಕೇಳಿದ್ರು ಅಷ್ಟೇ. ನಾನು ನಿದ್ದೆ ಮಾಡ್ತಿರೋವಾಗ್ಲಿ ಹಿಂಗ್ ತಟ್ಬಿಟ್ಟು ಕೇಳಿದ್ರು ಅಷ್ಟೇ. ನಿಮ್ ಮಗಳು ಅದೇ ಆಗೋದು, ಮಾಡಕ್ ಕೇಳಿ. ಓಕೆ, ಶರ್ಬೇಶ್ವರ ಒಳ್ಳೇದ್ ಮಾಡ್ಲಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡ ಬನ್ನಿ. ಜೈ ಶರ್ಬೇಶ್ವರ, ಯಾರು? ಹಲೋ ಸರ್, ನಾಗರಾಜ್ ಅಂತ ಸರ್, ಮಂಡ್ಯದಿಂದ. ಮಂಡ್ಯದಿಂದ ತಮ್ಮ ಹೆಸರು? ಹೌದು ಸರ್. ಸರ್, ನಾಗರಾಜು ಅಂತ. ನಾಗರಾಜು ಅವರೇ, ಮಂಡ್ಯದಿಂದ ಕಾರ್ ಮಾಡ್ತಿದ್ರೆ ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಸರ್, ನಮ್ಮ ಬಗ್ಗೆನೆ. ರೈಟ್, ಕೇಳಿ ನಿಮ್ ಪ್ರಶ್ನೆ. ಸರ್, ನಮ್ದು ಸರ್ ಡೇಟ್ ಆಫ್ ಬರ್ತ್ ಸರ್ 2/5/1979. 2/5/79. ಹೌದು ಸರ್. ರೈಟ್. ಹುಟ್ಟೋ ಸಮಯ? ಸರ್, ರಾತ್ರಿ 10:30 ಸರ್. ರಾತ್ರಿ 10:30ಕ್ಕೆ. ನಾಗರಾಜ್, ಕೇಳಿ ಏನ್ ಪ್ರಶ್ನೆ? ಸರ್, ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಸರ್, ಬಿಸ್ನೆಸ್. ರಿಯಲ್ ಎಸ್ಟೇಟ್ ಮಾಡ್ತಾ ಇದೀರಾ? ಹೌದು ಸರ್. ಕಳೆದ 2 ವರ್ಷದಿಂದ ಸರ್ ಸ್ವಲ್ಪ ನಡೀತಿತ್ತು ಸರ್. ಈಗ ಒಂದು ವರ್ಷದಿಂದ ಸರ್ ತುಂಬಾ ಡೌನ್ ಆಗ್ಬಿಟ್ಟಿದೆ. 500,000 ಹೋದ್ಮೇಲೆ ರಿಯಲ್ ಎಸ್ಟೇಟ್ ಹೋದಂಗೆ ಲೆಕ್ಕ. ಹೌದು ಸರ್. ಅಲ್ವಾ? ಅದು ಕಾಮನ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ನಾಗರಾಜ್, ಅದಕ್ಕೆ ಯಾಕೆ ಟೆನ್ಷನ್ ತಗೊಳ್ತಾರೆ. ಬಟ್ ಒಂದ್ ಮಾತ್ರ ನಿಮ್ಗೆ ಸೂಟಬಲ್ ಆಗಿರೋ ಜಾಬೇ ಮಾಡ್ತಾ ಇದ್ರ. 2ನೇ ತಾರೀಕು ಕೊಟ್ಟವ್ರು ಒಂದ್ ಜಾಗದಲ್ಲಿ ಕುಳಿತುಕೋಬಾರ್ದು, ಯಾವಾಗ ನೋಡಿದ್ರು ಸುತ್ತಾ ಇರಬೇಕು ಅಂತ. ಚಂದ್ರ ಎಲ್ಲಾ ಕಡೆಗೂ ಕಾಣಿಸ್ಬೇಕು ಅನ್ನೋ ರೀತಿ ನೀವು ಚಂದ್ರನ ತಾರೀಕಲ್ಲಿ ಹುಟ್ಟಿದ್ರಾ. ಇದ್ರಲ್ಲಿ ನಿಮ್ಗೆ ಇನ್ ಸ್ವಲ್ಪ ಒಳ್ಳೇದಾಗಕ್ಕೆ ನನ್ನ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಮಾಡಿ. 2 ಮೊಬೈಲ್ ನಂಬರ್ ತಗೊಳ್ಳಿ. 50 ಬರೋ ಒಂದು ಮೊಬೈಲ್ ನಂಬರ್, ಅದರಲ್ಲಿ 1, 6 ಸಂಖ್ಯೆಗಳು ಜಾಸ್ತಿ ಇರಲಿ. 51 ಅನ್ನೋ ಮೊಬೈಲ್ ನಂಬರ್ 1, 5 ಸಂಖ್ಯೆ ಜಾಸ್ತಿ ಇರಲಿ. ಈ 2 ಮೊಬೈಲ್ ನಂಬರ್ನೇ ನಿಮ್ಮ ಕಸ್ಟಮರ್ಸ್ಗೆ ಯಾರಿಗಿದ್ರು ವಿಸಿಟಿಂಗ್ ಕಾರ್ಡ್ಗೆಲ್ಲ ಕೊಡಿ. ಒಳ್ಳೇದು, ನಿಮ್ಗೆ ಎನ್ಕ್ವೈರೀಸ್ ಚೆನ್ನಾಗಿ ಬರುತ್ತೆ. 2ನೇದು, ನೀವು ಮನೆಯಿಂದ ಈಚೆ ಬಿಡುವಾಗ ಆಗ್ನೇಯ ಮತ್ತೆ ಉತ್ತರ ನಿಮ್ಗೆ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ದಿಕ್ಕು. ಆಗ್ನೇಯ ಮತ್ತೆ ಉತ್ತರ, ಆ ದಿಕ್ಕುಗಳಲ್ಲಿ ಒಂದ್ ಹೆಜ್ಜೆ ನಡೆದು ಮನೆಯಿಂದ ಈಚೆ ಹೊರಡುವಾಗ ಮೊಬೈಲ್ ಜಸ್ಟ್ ಆನ್ ಮಾಡಿ ನೋಡಿ. 5, 6 ಬರ್ತಕ್ಕಂಥ ಸಮಯದಲ್ಲಿ ಮನೆಯಿಂದ ಈಚೆ ಹೊರಡಿ. ಲಕ್ಕಿ ಡೈರೆಕ್ಷನ್, ಲಕ್ಕಿ ಟೈಮಿಂಗ್, ಲಕ್ಕಿ ಮೊಬೈಲು ಹೇಳ್ಕೊಟ್ಟಿದ್ದೀನಿ. ಲಕ್ಕಿ ಮೊಬೈಲ್ ನಂಬರು ನೀವು ಇದಕ್ಕೆ ಕೊಡ್ತೀರಾ, ಏನು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಕೊಡ್ತೀರಾ. ಕಸ್ಟಮರ್ ಅದಕ್ಕೆ ಎನ್ಕ್ವೈರೀಸ್ ಬರುತ್ತೆ. ನೀವು ಲಕ್ಕಿ ಡೈರೆಕ್ಷನ್, ಲಕ್ಕಿ ಟೈಮಿಂಗ್ ಇಂದ ಮನೆಯಿಂದ ಹೊರಡ್ತೀರಾ, ಎನ್ಕ್ವೈರೀಸು ಬರುತ್ತೆ, ಸಕ್ಸಸ್ ಸಿಗುತ್ತೆ. ಇದನ್ನ ಮರೀದೆ ಮಾಡಿ. ಓಕೆನಾ? ಒಳ್ಳೇದಾಗ್ಲಿ ನಿಮ್ಗೆ. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡುವ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು? ಹಲೋ, ಜೈ ಶರ್ಬೇಶ್ವರ ಮೇಡಮ್, ಎಲ್ಲಿಂದ? ಮಂಡ್ಯದಿಂದಾನೇ ಸರ್. ಓ, ಮಂಡ್ಯದಿಂದ. ಏನ್ ಮಂಡ್ಯದಿಂದ ಕಾಲ್ ಇವತ್ತೇನು ಜನಶ್ರೀ ನ್ಯೂಸ್ ನ ಯಾರು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ರ ಅಂತ ಕಾಣುತ್ತೆ. ಮಂಡ್ಯದಿಂದ ಕಾಲ್ ಮಾಡಿದ್ರೆ ಎಲ್ರು. ಹೌದಾ? ರೈಟ್, ಸಂತೋಷ. ಇವತ್ತು ಮಂಡ್ಯದಿಂದ ಎಷ್ಟು ಕಾಲ್ ರೀ ಬಂದಿರೋದು, ಅದಕ್ಕೋಸ್ಕರ ಹೇಳಿದೆ ಲೀಸ್ಗೆ ಹಾಕೊಂಡ್ಬಿಟ್ಟಿದ್ರ ಅಂತ ಅನ್ಕೊಂಡು. ಹೌದಾ? ರೈಟ್. ಈಗ ಕೇಳಿ, ಮಗಳ ಬಗ್ಗೆ. 1990. ಇವತ್ತೇ ಅವ್ರು ಹುಟ್ಟು ಹಬ್ಬ. ಮತ್ತೆ ಅವಳು ಮಂಗಳೂರು ಇನ್ಫೋಸಿಸ್ ಅಲ್ಲಿ ಕೆಲಸದಲ್ಲಿದ್ದಾಳೆ. ಹುಟ್ಟೋ ಸಮಯ ಹೇಳಿ. 3:35 ಸರ್. ಮಧ್ಯಾಹ್ನ? ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಮಧ್ಯಾಹ್ನ ಇಲ್ಲ ಮಧ್ಯರಾತ್ರಿನ? ಅದು 3:35 ಮಧ್ಯಾಹ್ನ. ಮಧ್ಯಾಹ್ನ, ಓಕೆ. ರೈಟ್. ವೃಷಭ ರಾಶಿ, ಮೃಗಶಿರ ನಕ್ಷತ್ರ ಸರ್. ವೃಷಭ ರಾಶಿ, ಮೃಗಶಿರ ನಕ್ಷತ್ರ, ಕರೆಕ್ಟ್. ಕೇಳಿ, ಇವಾಗ ಮಗಳ ಹೆಸರೇನಂದ್ರಿ? ಮಗಳು ಪೂರ್ಣಿಮಾ. ಪೂರ್ಣಿಮಾ. ಅವ್ರ ಬಗ್ಗೆ ಏನ್ ಪ್ರಶ್ನೆ? ಅವರು ಕೆಲಸ ಆಗಿ 3 ವರ್ಷ ಆಯ್ತು ಸರ್. ಇನ್ಫೋಸಿಸ್ ಅಲ್ಲೇ ನೀವು ಹೇಳಿದ ರೀತಿಲೇ 4 ತಿಂಗಳಲ್ಲೇನೆ ಕೆಲಸ ಆಯ್ತು. ಓಕೆ, ಸರಿ. 19ನೇ ತಾರೀಕು ಮಗ ಕೂಡ. ಆಮೇಲೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಉದ್ಯೋಗದಲ್ಲಿ ಇದ್ದಾಳೆ. ಅವಳು ನೀವು ಹೇಳಿರೋ ವರನೇನೆ ವಹಿಸಿದಾಳೆ. ಅವಳು ದುಬೈಯಲ್ಲಿ ಇನ್ಫೋಸಿಸ್ ಅಲ್ಲಿ ಇದ್ದಾನೆ ಸರ್. ಅವರು ಅಬುದಾಬಿ. ಅವ್ರು ಏನ್ ತಾರೀಕಲ್ಲಿ ಹುಟ್ಟಿರೋದು ಅಳಿಯ? ಸರ್, ಇವಾಗ ಇನ್ನೂ ಗೊತ್ತಿಲ್ಲ, ಮಾತುಕತೆ ಆಷಾಢ ಅಲ್ವಾ ಸರ್? ಓ, ಅದಕ್ಕೋಸ್ಕರ ಆ ತಾರೀಕಲ್ಲಿ ಹುಟ್ಟಿದಾರೆ. ಇವಾಗ ಅಲ್ಲಿದ್ದಾರೆ ಅವರು, ಇವ್ರು ಇಲ್ಲಿದ್ದಾರೆ. ಇಲ್ಲಿದ್ದಾರೆ. ಮಂಗಳೂರಿಂದ ಹೆಚ್ಚಿನ ಕೆಲಸಕ್ಕೆ ದುಬೈ ಕಳ್ಸಿದ್ದಾರೆ, ಅಬುದಾಬಿ. ಓಕೆ, ಸರಿ. ಇವಾಗ ಪ್ರಶ್ನೆ ಏನು? ಅದಕ್ಕೆ ಆ ಹುಡುಗನ್ನೇ ಆಗ್ತೀನಿ ಅಂತ. ಈಗ 29 ಆಗಿ 30ನೇ ವರ್ಷ ಡಿಸೆಂಬರ್ಗಂತೆ ಸರ್. ಓಕೆ, ಸರಿ. ಹುಡುಗನ ಹೆಸರು ಗಿರೀಶ.
ಅದಕ್ಕೆ ಮದ್ವೆ ಮಾತುಕತೆ ಅವರು ಫೆಬ್ರವರಿಲಿ ಮಾಡೋಣ ಅಂತಿದ್ದಾರೆ. ಉಡುಪಿ ಅವ್ರ ಸ್ಥಳ ಸರ್. ಓಕೆ ಸರಿ, ಇವಾಗ ಪ್ರಶ್ನೆ ಏನು? ಪ್ರಶ್ನೆ ಏನೋ ಅದೇ ಹುಡುಗ ಆಗುತ್ತಾ ಅಂತ ಸರ್. ಮೇಡಮ್ ನಾನು ಒಂದೇ ಒಂದು ಮೇಡಮ್, ನಾನು ಎಲ್ಲಾ ವಿಷಯಕ್ಕೂ ಕೂಡ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆನ್ಸರ್ ಕೊಡೋದುಂಟು. ಈ ಗಂಡು ಹೆಣ್ಣು ಮದುವೆಗೆ ಅಂತ ಹೇಳ್ಬಿಟ್ಟು ನೀವು ಕೇಳೋದು ಬಂದ್ಬಿಟ್ಟು ಅದು ಅಷ್ಟು ಸೂಕ್ತ ಅಲ್ಲ. ಯಾಕೆಂದ್ರೆ ಆ ಹುಡುಗನ್ಗೊಂದು ಬ್ಯಾಕ್ ಗ್ರೌಂಡ್ ಇರುತ್ತೆ, ನಿಮ್ಗೊಂದು ಬ್ಯಾಕ್ ಗ್ರೌಂಡ್ ಇರುತ್ತೆ. ಇದೆಲ್ಲ ನೀವು ನೇರವಾಗೆಲ್ಲ ಡಿಸಿಷನ್ ಮಾಡ್ಕೊಂಡು 1 to 1 ಕುತ್ಕೊಂಡು ನೇರವಾಗಿ ಭೇಟಿ ಮಾಡ್ಬೇಕೆ ಹೊರತು ಇದನ್ನ ಕಾರ್ಯಕ್ರಮದಲ್ಲಿ ಹರಾಜಿಗೆ ಹಾಕೊಳ್ಳೋದು ಏನು ಅಷ್ಟು ಒಳ್ಳೇದೇ ಇಲ್ಲ ಮೇಡಮ್. ಸೊ ಯಾರು ಡೇಟ್ ಆಫ್ ಬರ್ತ್ ಒಳ್ಳೇದು ಅಂತ ಹೇಳಿದ್ರೆ ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀರಾ ಅಲ್ಲಿವರೆಗೂ ಸಂತೋಷ. ಸೊ ಇದನ್ನ ನೀವು 1 to 1 ನೇರವಾಗಿ ಭೇಟಿ ಮಾಡಿ ತಿಳ್ಕೊಳ್ಳಿ. ಈ ಹುಡುಗಿ ಜಾತಕದ ಪ್ರಕಾರ ಏನೇನು ಅಂತ ನೀವು ನನ್ನನ್ನು ಭೇಟಿ ಮಾಡೋದು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಟಿವಿ ಕಾಲ್ ಮಾಡಿ ಏನೋ ಲಕ್ಕಿ ಟಿಪ್ಸ್ ಈ ತರ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದು ಬಿಟ್ಟು ಮದುವೆ ಬಗ್ಗೆ ಕೇಳಿ ಯಾಕೆ ಮೇಡಮ್ ಟೆನ್ಷನ್ ತಗೊಂಡು ನೇರವಾಗಿ ಭೇಟಿ ಮಾಡಿ ತಿಳ್ಕೊಳ್ಳೋರಂತೆ. ಅಲ್ಲಿ ಫೆಬ್ರವರಿ ಎಷ್ಟೋ ದೂರ ಇದೆ, ಅಷ್ಟೊಳಗಡೆ ಭೇಟಿ ಮಾಡಿ ತಿಳ್ಕೊಳ್ಳಿ. ಒಳ್ಳೇದಾಗ್ಲಿ. ಜಯ ಸರ್ವೇಶ್ವರ. ಸೊ ಓಕೆ, ಸೊ ನೋಡಿ, ನಾನು ಏನಕ್ಕೋಸ್ಕರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮದುವೆ ಮ್ಯಾಚ್ ಮೇಕಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಆತರ ಹೇಳ್ತೀನಿ ಅಂದ್ರೆ, ಒಂದು ಹೆಣ್ಮಗು ಅಂದ್ರೆ ಆಕೆಗೂ ಇವಾಗ ನೋಡಿ ಕೆಲವು ನ್ಯೂಸಸ್ ಎಲ್ಲ ಹಂಗೆ ಯಾರೋ ಜ್ಯೋತಿಷಿ ಹೇಳಿದ್ರಂತೆ ಈ ಡೇಟಲ್ಲಿ ಮದುವೆ ಮಾಡ್ಕೊಂಡ್ರೆ ನಿಮ್ ತಂದೆಗೆ ಆಗಲ್ಲ, ಅದಂತೆ ಎಂಗೇಜ್ ಮಾಡ್ಕೊಂಡ್ರೆ ಹಿಂಗಂತೆ, ಹಂಗೆ ಹಿಂಗೆ ಅಂತೆಲ್ಲ ಬಂದ್ಬಿಟ್ಟು ಅದಕ್ಕೋಸ್ಕರ ಮಗಳು ಮದುವೆ ನಿಂತೋಗೋದು, ಆ ಹುಡುಗಿ ಮದುವೆ ನಿಂತೋಗೋದು ಇವೆಲ್ಲ ಇರುತ್ತೆ. ಇದೆಲ್ಲ ಇವರೆಲ್ಲ ಒಬ್ಬರನ್ನೊಬ್ರು ಒಪ್ಪದೇ ಇರಕ್ಕೆ ನಾವು ಮೊದಲು ಕೇಳಬೇಕು. ಇವ್ರು ಮಾತಾಡ್ಕೊಂಡಿದ್ದಾಯ್ತು. ಈ ಅಮ್ಮ ಮಂಗಳೂರು ಇನ್ಫೋಸಿಸ್ ಅದೇನೋ ಕೆಲಸದ ವಿಷಯವಾಗಿ ದುಬೈ ಇನ್ಫೋಸಿಸ್ ಕಳಿಸಿದಾರಂತೆ, ಇನ್ನೇನೋ ಅವ್ರು ಉಡುಪಿ ಕಡೆಯವರಂತೆ, ಇವ್ರು ನೋಡಿದ್ರೆ ಮಂಡ್ಯ ಕಡೆಯವರಂತೆ, ಇವ್ರಿಗೆಲ್ಲ ಏನೇನೋ ಮಾತಾಡ್ಕೊಂಡು ಇಟ್ಕೊಂಡು ಬಿಟ್ಟಿದ್ದಾರೆ. ಈಗ ನಮ್ಮ ಹತ್ರ ಬಂದ್ಬಿಟ್ಟು ಫೈನಲ್ ಆಗಿ ಏನೋ ಒಂದು ಹೇಳೋದು, ನಾವು ಆಮೇಲೆ ಅದಕ್ಕೊಂದು ಆನ್ಸರ್ ಕೊಡೋದು, ಒಂದ್ ಸ್ವಲ್ಪ ಅಲ್ಲಿ ದೋಷ ಇದೆ ಇಲ್ಲಿ ದೋಷ ಇದೆ ಅನ್ನೋದು, ಇದಕ್ಕೋಸ್ಕರ ಆ ಹುಡುಗ ಈ ಹುಡುಗಿನ ಬೇಡ ಅನ್ಬಿಡೋದು, ಇಲ್ಲ ಈ ಹುಡುಗಿ ಆ ಹುಡುಗನ್ ಬೇಡ ಅನ್ಬಿಡೋದು, ಎಲ್ಲ ನಾನ್ ಸೆನ್ಸೆ ತಾನೆ. ಅದರಿಂದ ಪ್ರತಿಯೊಂದು ನೋಡಿ, ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಅದೇ ರೀತಿ ಜ್ಯೋತಿಷನ ಒಂದು ಅಂಗಾರಿ ಇಲ್ಲ ಅಂದಿದ್ರೆ ಇವತ್ತು ನೋಡಿ, ಅವತ್ತಿನ ಕಾಲದಲ್ಲಿ ರಾಜ ಇದ್ರು ಅಂದ್ರೆ ಇವತ್ತಿನ ಕಾಲದಲ್ಲಿ ರಾಜಕಾರಣಿ ಇದ್ದಾರೆ, ಅವತ್ತಿನ ಕಾಲದಲ್ಲಿ ಮಂತ್ರಿ ಇದ್ರು ಅಂದ್ರೆ ಇವತ್ತಿನ ಕಾಲದಲ್ಲಿ IAS ಆಫೀಸರ್ ಇದ್ದಾರೆ, ಅವತ್ತಿನ ಕಾಲದಲ್ಲಿ ಸೇನಾಧಿಪತಿ ಇದ್ರು ಅಂದ್ರೆ ಇವತ್ತಿನ ಕಾಲದಲ್ಲಿ IPS ಆಫೀಸರ್ ಇದ್ದಾರೆ, ಅವತ್ತಿನ ಕಾಲದಲ್ಲಿ ರಾಜಗುರುಗಳು ಅಂತಿದ್ರು, ಇವತ್ತಿದಾರಾ? ಇಲ್ಲ. ಇಲ್ಲ ಅಂದ್ರೂ ಮಠಗಳಲ್ಲಿರ್ತಕ್ಕಂಥ ಗುರುಗಳು ಇವತ್ತು ಈ ಡಿಸಿಷನ್ ತಗೊಂಡ್ರೆ ಮಿಕ್ಕಿದ್ ನಡಿಬೇಕು, ಇಲ್ಲಾಂದ್ರೆ ನಡೆಯಲ್ಲ ಅಂತ ಇಟ್ಕೊಳ್ಳಿ. ಆದ್ರೂ ಗುರುಗಳು, ಜ್ಯೋತಿಷ್ಯ ಅನ್ನೋದು ಆವತ್ತಿನ ಕಾಲದಿಂದ ಆಸ್ಥಾನವನ್ನ ಆಳಿರ್ತಕ್ಕಂಥದ್ದು ಕೂಡ ಈ ಜ್ಯೋತಿಷ್ಯ ಅನ್ನೋದು ಒಂದು ಅಂಗವಾಗಿ ತಗೊಂಡೇ ಪರಿಗಣಿಸಿ ಅವ್ರಿಗೂ ಗೌರವ ಕೊಟ್ಟು ನಡ್ಕೊಂಡಿರೋದ್ರಿಂದನೇ ರಾಜ್ಯಾಂಗಗಳೇ ನಡೆದಿದ್ದಾವೆ ಅನ್ನೋದಕ್ಕೆ ಇತಿಹಾಸ ಯಾವತ್ತು ಸಾಕ್ಷಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಇವತ್ತು ಆ ರೀತಿ ಇರತಕ್ಕಂಥ ಜ್ಯೋತಿಷಿಗಳಾಗಿರ್ತಕ್ಕಂಥ ನಮಗಳಿಗೂ ಅಷ್ಟೇ ಒಂದು ಸಮಾಜದ ಕಳಕಳಿಯಿಂದ ಗಂಡು ಹೆಣ್ಣು ಸೇರಿದ್ದಾರೆ, ಅವ್ರೇನೋ ಮಾತಾಡ್ಕೊಂಡಿದ್ದಾರೆ, ಅವ್ರೊಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ಇಷ್ಟಪಟ್ಟಿದ್ರ ಇನ್ಮೇಲೆ ನಿಮ್ಮಿಬ್ರಿಗೂ ಆಗ್ಬರ್ತಾ ಇಲ್ವಾ ಅನ್ನೋದೆಲ್ಲ ಕೇಳೋದನ್ನ ಬಿಟ್ಟು, ನೀವಿಬ್ರು ಸೇರಿ ಬಳದ್ರೆ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೇನಾದ್ರೂ ರೆಮಿಡಿ ತಗೊಳಕ್ ಹೋಡ್ರಯ್ಯ, ನೀವಿಬ್ರು ಆಗ್ಬರಲ್ಲ ಅಂತ ನೀನೊಂದ್ ದಾರಿಗೆ ಹೋಗು ಅವರೊಂದ್ ದಾರಿಗೆ ಹೋಗು ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ಯಾವ ಕಾರಣಕ್ಕೂ ಅದು ಎಷ್ಟೇ ಜ್ಞಾನ ಇರತಕ್ಕಂಥ ಜ್ಯೋತಿಷಿ ಆದ್ರೂ ಕೈ ಹಾಕದೇ ಇರೋದು ಉತ್ತಮ ಅನ್ನೋದನ್ನ ನಾನು ಮನಸಾರ ಮನಗಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ನೋಡಿ, ನನ್ನ ಕ್ಲೈಂಟೇ ಅವರು ಆಲ್ರೆಡಿ ಡೇಟ್ ಆಫ್ ಬರ್ತ್ ಎಲ್ಲ ಫಾಲೋ ಮಾಡ್ತಿರೋರೆ, ಅವ್ರನ್ನ ಅಲ್ಲಿಗೇ ನಿಲ್ಲಿಸ್ಬಿಟ್ಟೆ. ನೀವು ಇದಕ್ಕೆ ಮೇಲೆ ಏನು ಮಾತಾಡಕ್ ಹೋಗ್ಬಿಡಿ, ನಿಮ್ ಇಷ್ಟ ನೀವು ರೆಡಿ ಮಾಡ್ಕೊಂಡಿದ್ದೀರಾ, ಆಗಂಗಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಕೆಲವು ವಿಷಯಗಳ ಬಗ್ಗೆ ತಿಳ್ಕೊಳ್ಳಿ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಬೇಡ ಅಂತ. ಈ ರೆಸ್ಪಾನ್ಸಿಬಿಲಿಟಿ, ಈ ಜವಾಬ್ದಾರಿ ಎಲ್ಲ ಜ್ಯೋತಿಷರಿಗೂ ಬೇಕು, ನನಗ್ ಮಾತ್ರ ಅಂತಲ್ಲ. ಸೊ ಇದು ಬೇಕಾಗಿರ್ತಕ್ಕಂಥದ್ದು. ಈ ತರ ನಡ್ಕೊಂಡ್ರೆ ಜ್ಯೋತಿಷಕ್ಕೂ ಒಂದು ಬೆಲೆ, ಜ್ಯೋತಿಷಿಗೂ ಒಂದು ಬೆಲೆ, ಇದು ಒಂದು ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ವಾಸ್ತವವಾಗಿ ಬೇಕಾಗಿರೋ ವಸ್ತು ಅಂತ ಎಲ್ರಿಗೂ ಅನ್ಸುತ್ತೆ ಅಂತ ಹೇಳ್ಕೊಳ್ತಾ, ವೀಕ್ಷಕರೇ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಮತ್ತೆ ನಾಳೆ ಬೆಳಗ್ಗೆ ಇದೇ ವೇಳೆಗೆ ತಮ್ಮೆಲ್ಲರನ್ನು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಜನಶ್ರೀ ನ್ಯೂಸ್ ನಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್.